ಇನ್ಸೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಟಿದೀವಿ ಆಲ್ರೆಡಿ. ಇದನ್ನ ಬಂದು 1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಟಾಪ್ ಎಂಡ್ ವೆಹಿಕಲ್ ಸರ್. ಇದು 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ಇದನ್ನ ನಾನು 1,45,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 3,80,000ಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 380 ಫೈನಲ್. ಹೌದು ಸರ್, 3,80,000 ಡೀಸೆಲ್ ಗಾಡಿ, ಸಿಂಗಲ್ ಓನರ್, 12 ಮಾಡಲ್ ಗಾಡಿ ಕೊಡ್ತಾ ಇದೆ. ಸೊ ವೆಹಿಕಲ್ ತುಂಬಾ ಜೆನ್ಯೂನ್ ಕಂಡೀಷನ್ ಇದೆ. ಆಮೇಲೆ ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ವೈಟ್ ಕಲರ್ ಗಾಡಿ ಸರ್. ಇದನ್ನ ನಾನು 4,30,000 ಮಾಡ್ಕೊಡ್ತೀನಿ ಸರ್, 12 ಮಾಡಲ್ ಗಾಡಿ. ಇದನ್ನ ಸರ್ ನಿಮ್ ಕಡೆಯಿಂದ ಬಂದ್ರೆ 3,80,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000ಗೆ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಬೊಲೆರೋ. ಇದು ಬಂದ್ಬಿಟ್ಟು 2,85,000ಗೆ ನಾನು ಮಾಡ್ಕೊಡ್ತೀನಿ ಸರ್. ಇದು ಸಿಂಗಲ್ 285ಗೆ ನಿಮ್ಗೆ ಸಿಂಗಲ್ ಓನರ್ ವರ್ಣ ಸಿಗ್ತೈತೆ. ಟ್ರಾನ್ಸ್ಫಾರ್ಮರ್ 1. ಇದು 2006 ಮಾಡಲ್. 2006 ಮಾಡಲ್. ಹಾ ಸರ್. ಇದು 1,65,000ಗೆ ಮಿಡ್ ವೇರಿಯಂಟ್, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಎಲ್ಲ ಬರುವಂತ ವೆಹಿಕಲ್. 2,45,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000 ಈ ಗಾಡಿ ಲೋನ್ ಆಪ್ಷನ್. ಯಾಕಂದ್ರೆ ಎಲ್ಲ ಓಡೋರು ಯಾರು ದುಡ್ಡು ಇಟ್ಕೊಂಡು ತಗೊಳ್ಳಿಕ್ ಬರಲ್ಲ. ಪಾಪ 1 ಲಕ್ಷ 2 ಲಕ್ಷ ಏನೋ ಸಾಲ ಸುಲ ಮಾಡಿ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಅಷ್ಟೇ ಸರ್, ಪ್ರತಿಯೊಬ್ಬರಿಗೂ ಗಾಡಿ ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ನಮ್ದು ಒಳ್ಳೇದಿದೆ. ಅವ್ರ ಲೋನ್ ಆಪ್ಷನ್ ಖಂಡಿತ ಕೊಡ್ತೇನೆ ಸರ್. ಓಕೆ ಸರ್. ಡೀಸೆಲ್ ವೆಹಿಕಲ್ ಸರ್, ನನಗೆ ಕಡಿಮೆ ಬಜೆಟ್ ನಲ್ಲಿ 1.5 ಲಕ್ಷ ಒಳಗಡೆ ನನಗೆ ಡೀಸೆಲ್ ವೆಹಿಕಲ್ ತೋರಿಸಿಲ್ಲ ನೀವು ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಇರುತ್ತೆ ತುಂಬಾ ಜನ. ಸೊ ಅವ್ರಿಗೆ ಅಂತಾನೆ ಈ ವೆಹಿಕಲ್ ಸರ್ ಇದು. ಸೊ ಇದು ಬಂದ್ಬಿಟ್ಟು 4,25,000 ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್ G4 ಸರ್. ಇದು ಸರ್ ಇದು ಒಂದು 4,95,000ಗೆ ಮಾಡ್ಕೊಡ್ತೀವಿ ಸರ್. ಇದು ಇದನ್ನ ಬಂದ್ಬಿಟ್ಟು ನಾನು 1,65,000 ಮಾಡ್ಕೊಡ್ತೀನಿ ಸರ್. ಸರ್ ಇದು 2,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಹತ್ರ ಇದೀವಿ. ಸೊ SN ಕಾರ್ಸ್ ಲಿಂಕ್ ಅಂತ ಹೇಳ್ಬಿಟ್ಟು, ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಶೋರೂಮ್ ಓನರ್ ಇದ್ದಾರೆ. ಸೊ ಇವಾಗಲೇ ನಾವು ಒಂದು ವಿಡಿಯೋ ಮಾಡ್ಬೇಕಿದ್ರೆ ಒಂದು ಟೊಯೋಟಾ ಇನೋವಾ 2.5 ವಿ ವರ್ಷನ್ ಇವಾಗಲೇ ಒಂದು ಡೆಲಿವರಿ ತಗೊಂಡ್ರು. ಸಿಕ್ಕಾಪಟ್ಟೆ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಸರ್ ಇವಾಗ SN ಕಾರ್ ಲಿಂಕ್ಸ್ ಎಷ್ಟು ವರ್ಷದಿಂದ ಇದೆ ಹೇಳಿ ಸರ್? ಸರ್ ನಾವ್ ಇನ್ನು ಮಾಡಿ ಕೇವಲ 1.5 ತಿಂಗಳಾಗಿದೆ ಸರ್. ಓಕೆ ಓಕೆ, ಅಷ್ಟೇ 1.5 ಹೌದು. ಹೊಸ ಶೋರೂಮ್, ಬ್ರ್ಯಾಂಡ್ ನ್ಯೂ ಶೋರೂಮ್ ಅಂತಾನೆ ಹೇಳ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಎಬೋ 9 ಮಾಡಲ್ ಇಂದನೂ ನಾನು ಲೋನ್ ಮಾಡ್ತೀನಿ. ಎಬೋ 9 ಇಂದನೂ ಲೋನ್ ಆಗುತ್ತೆ. ಹೌದು ಸರ್. ಅಂಡ್ ಇವತ್ತಿನ ಈ ಶೋರೂಮ್ ಅಲ್ಲಿ ಎಷ್ಟು ಕಾರ್ಸ್ ನಿಮ್ಮ ಹತ್ರ ಸ್ಟಾಕ್ ಇದೆ ಸರ್? ಇವತ್ತು ಅಮ್ಮಮ್ಮ ಅಂದ್ರೆ ಒಂದು 40 ಕಾರ್ಸ್ ಇದೆ ಸರ್. ಒಂದು 38 ವರೆಗೂ ಇದೆ ಸರ್. ಓಕೆ ಸರ್, ಇವಾಗ ನಿಮ್ ಶೋರೂಮ್ ಅಲ್ಲಿ ಪಾರ್ಕ್ ಅಂಡ್ ಸೇಲ್ ವ್ಯವಸ್ಥೆ ಇದೆಯಾ? ಹೌದು ಸರ್, ಖಂಡಿತ ಇದೆ ಸರ್. ಪಾರ್ಕ್ ಅಂಡ್ ಸೇಲ್. ಹೌದು ಸರ್, ಕಸ್ಟಮರ್ ಡೈರೆಕ್ಟ್ ಆಗಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬೇಕಿದ್ರೆ ಸೇಲ್ ಮಾಡಿ ಬೇಕಾದ್ರೆ ಸೇಲ್ ಮಾಡಬಹುದು. ಇಲ್ಲ ಎಕ್ಸ್ಚೇಂಜ್ ಅವ್ರ ಏನಾರ ನನ್ನ ಹತ್ರ ಇಂತ ಒಂದು ಹಳೆ ವೆಹಿಕಲ್ ಇದೆ ಸರ್, ನಾನು ಕೊಟ್ಟಿ ಒಂದು ಫ್ಯೂಚರ್ ಅಲ್ಲಿ ತಗೊಂತೀನಿ ಅಂದ್ರೆ ಅದನ್ನು ತಗೊಂಬಹುದು. ಇಲ್ಲ ಅವ್ರ ಫ್ರೆಂಡ್ಸ್ ವೆಹಿಕಲ್ ಯಾವ್ದಾರ ಇದ್ರೆ ಕೊಡಿಸಿ ಬೇಕಾದ್ರೆ ಮಾಡ್ಬೋದು. ಇಲ್ಲ ನಮ್ಮಿಂದ ಅವ್ರ ಫ್ರೆಂಡ್ಸ್ ಯಾರಿಗಾದ್ರೂ ಕೊಡಿಸಬಹುದು. ಎಲ್ಲ ತರ ಆಮೇಲೆ ಲೋನ್ ಅವೈಲಬಿಲಿಟಿ ಚೆನ್ನಾಗಿದೆ, ಎಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಸರ್ ಒಂದ್ಸಲ ನಿಮ್ ಶೋರೂಮ್ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ನಮ್ ಶೋರೂಮ್ ಬಂದ್ಬಿಟ್ಟು ನಾಗರಬಾವಿ ಸರ್ಕಲ್. ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಳ್ಳಿ ಮೈನ್ ರೋಡ್ ಹೋಗ್ತಾ, ಮೈನ್ ರೋಡ್ ಅಲ್ಲೇ ಬಂದ್ರೆ ನಿಮ್ಗೆ 1/2 ಕಿಲೋಮೀಟರ್ ಆಗುತ್ತೆ. ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ, ಮಾರುತಿ ಟೆಂಪಲ್ ಇದೆ. ಟೆಂಪಲ್ ಪಕ್ಕದಲ್ಲೇ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಲ್ಲಿಂದ ನಡ್ಕೊಂಡ್ ಬಂದ್ಬಿಡ್ಬೋದು. ಸೊ ಇವಾಗ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಾವು ಆಕ್ಚುಲಿ ಹತ್ತತ್ರ 15 ದಿವಸ ಆಯ್ತು ಇಲ್ಲಿ ಬಂದು ವಿಡಿಯೋ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ವಿ, ಆಗಿಲ್ಲ. ಬಟ್ ಸ್ಟಾಕ್ ಸಕ್ಕದಾಗಿದೆ. ಸೊ ನಿಮ್ಗೆ ರೆಗ್ಯುಲರ್ ಆಗಿ ಇವ್ರ ಶೋರೂಮ್ ಕಡೆಯಿಂದನೂ ನಿಮ್ಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ನಾವ್ ಇವಾಗ ವಿಡಿಯೋ ಮಾಡ್ಬೇಕಿದ್ರೆ ಕಸ್ಟಮರ್ 2.5 ವಿ ವರ್ಷನ್ ಟೊಯೋಟಾ ಇನೋವಾನ ಗಾಡಿನ ಇವಾಗ್ಲೇ ಡೆಲಿವರಿ ತಗೊಂತಿದ್ದಾರೆ. ಸೊ ಅವ್ರನ್ನ ಕೇಳೋಣ ಡೈರೆಕ್ಟ್ ಆಗಿ ಯಾವ ತರ ರೆಸ್ಪಾನ್ಸ್ ಇತ್ತು ಕಾಲ್ ಮಾಡಿದಾಗೆಲ್ಲ, ಅಂಡ್ ಅವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಟ್ರು. ಸರ್ ಇವಾಗ ನೀವು ಕಾಲ್ ಮಾಡಿದಾಗ ಯಾವ ತರ ರೆಸ್ಪಾನ್ಸ್ ಇತ್ತು ಸರ್? ಕಾಲ್ ಮಾಡಿದ ತಕ್ಷಣ ಫೋನ್ ತೆಗೆದ್ರು. ತೆಗೆದ್ಬಿಟ್ಟು ಗಾಡಿ ಬಗ್ಗೆ ನಾವು ಕೇಳಿದ್ವಿ. ಏನೇನು ಗಾಡಿ ಇಂಟೀರಿಯರ್, ಆಮೇಲೆ ಗಾಡಿ ಶೋರೂಮ್ ಕಂಡೀಷನ್ ಹೆಂಗೆ ಏನು ಅಂತ ಎಲ್ಲ ಚೆನ್ನಾಗಿ ಎಲ್ಲ ಚೆಕ್ ಮಾಡಿಸ್ಕೊಂಡ್ರೆ ಕೊಟ್ಟಿದ್ರ ಸರ್? ಕೊಟ್ಟಿದ್ರು. ಅವ್ರೇನ್ ಹೇಳಿದಾರೆ ಆ ತರ ಗಾಡಿ ಇದೆ. ಓಕೆ ಓಕೆ ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಹೊಸಕೋಟೆ ತಾಲೂಕು ಸುಲಿಬೆಲೆಯಿಂದ. ಹೊಸಕೋಟೆಯಿಂದ ಹತ್ತತ್ರ ಬಂದಿದ್ದೀರಾ? ಸೊ ನಮ್ ಚಾನಲ್ ಕಡೆಯಿಂದ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಸೊ ಒಳ್ಳೇದಾಗ್ಲಿ ಅಂತ, ಅಂಡ್ ಆರಾಮಾಗಿ ಓಡಿಸ್ಕೊಳ್ಳಿ. ಒಳ್ಳೆ ದೊಡ್ಡ ಗಾಡಿ ತಗೊಂಡಿದ್ದೀರಾ. ಫ್ಯಾಮಿಲಿಗೆ ಮಾತ್ರ ಎಕ್ಸಿಡೆಂಟ್ ಆಗಿರುತ್ತೆ. 2.5 ವರ್ಷನು ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಆಕ್ಚುಲಿ 5 ಲಕ್ಷ ಕಿಲೋಮೀಟರ್ ಗಂಟ ಕಣ್ ಮುಚ್ಕೊಂಡು ಹೋಗ್ಬೋದು ಆ ತರ ಗಾಡಿ. ಒಂದ್ಸಲ ತಗೊಂಡ್ರೆ ಸಾಕು, ನೀವು 5-6 ವರ್ಷ ತಲೆನೋವೇ ಇರಲ್ಲ. ನಿಜ ಸರ್. ಸಾಕಷ್ಟು ಜನ ಈ ಕಾರ್ಗೆ ಒನ್ ಆಫ್ ದ ಹುಡುಕ್ತಾನೆ ಇರ್ತೀರಾ, ಯಾಕಂದ್ರೆ ಇದು ಒಳ್ಳೆ ಬಡ್ಜೆಟ್ ಕಾರು ಅಂಡ್ ಮೈಲೇಜ್ ಕೂಡ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಕೂಡ ಇದೆ, ಮೇಂಟೆನೆನ್ಸ್ ಕೂಡ ಕಡಿಮೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2005 ಮಾಡಲ್ ಮಾರುತಿ ಆಲ್ಟೋ LXi ಸರ್. ಓಕೆ, ಇದರಲ್ಲಿ ನಿಮ್ಗೆ AC ಮತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು, ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ. ಓಕೆ. ಸೊ ಈ ವೆಹಿಕಲ್ ಸರ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ.
ಓಕೆ ಓಕೆ. ಸೊ ಇದನ್ನ ನಾನು 1,45,000 ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 1,45,000 ಗೆ ಫೈನಲ್. ಹೌದು ಸರ್, ಎಸಿ ಪವರ್ ಸ್ಟೇರಿಂಗ್ ಗಾಡಿ, ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ. 800 ಪ್ರೈಸ್ ಅಲ್ಲಿ ಆಲ್ಟೋ ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಹಾ ಸರ್. ಸೊ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ಹೊಸದಾಗಿದೆ, ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಅಂಡ್ ಪವರ್ ಸ್ಟೇರಿಂಗ್ ಎಸಿ ಬರ್ತಲ್ಲ ಸರ್? ಹೌದು ಸರ್, ಹೊಸ ಸೀಟ್ ಕವರ್ ಇದೆ, ಎಸಿ ಪವರ್ ಸ್ಟೇರಿಂಗ್. ಹೌದು ಸರ್. ಓಕೆ ಓಕೆ ಸರ್. ಹತ್ತತ್ರ ಆಲ್ಟೋ ನಿಮ್ಗೆ ಆರಾಮಾಗಿ 18 ಈಸಿಯಾಗಿ ಬರುತ್ತೆ ಮೈಲೇಜ್. ಖಂಡಿತ ಬರುತ್ತೆ ಸರ್. ಸೊ ಮೇಂಟೆನೆನ್ಸ್ ಕೂಡ ಅಲ್ಲ. ಏನ್ ಹೇಳಿ ಸರ್ ಈ ಗಾಡಿಗೆ? 1,45,000 ಫೈನಲ್ 800 ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್ ನಾನು. 800 ಪ್ರೈಸ್ ಅಲ್ಲಿ ಆಲ್ಟೋ ಬರ್ತಾ ಇದೆ, ಎಸಿ ಪವರ್ ಸ್ಟೇರಿಂಗ್ ಗಾಡಿ ಫೈನಲ್. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಅಂಡ್ ಅದಾದ್ಮೇಲೆ ಸರ್ ಒಂದು ಬೊಲೆನೋ ಇದೆ. ಬೊಲೆನೋ ಇದು ಸ್ಟಾಕ್ ವೆಹಿಕಲ್ ಸರ್. ಇದು ಇದರಲ್ಲಿ ಒಂದು ಹೆಡ್ಡರ್ಸ್ ಆಗ್ಲಿ ಇನ್ನೊಂದು ಮತ್ತೊಂದಾಗ್ಲಿ ಏನು ಫಿಟ್ ಮಾಡಿ ಗಾಡಿ ಹಾಳು ಮಾಡಿಲ್ಲ, ಸ್ಟಾಕ್ ಅಲ್ಲಿ ಇಟ್ಟಿದ್ದಾರೆ. ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ ಸರ್, ಸ್ಟ್ಯಾಂಡರ್ಡ್ ಆಗಿದೆ. ಆಮೇಲೆ ಇದು ಅವತ್ತಿನ ಟಾಪ್ ಎಂಡ್ VXi ಅನ್ಬಿಟ್ಟು ಎಸಿ ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ವೆಹಿಕಲ್ ಅಲ್ಲಿ. ಟೈರ್ ಕೂಡ ಚೆನ್ನಾಗಿದೆ ಸರ್. ಇದನ್ನು ಅಷ್ಟೇ ಸರ್, 1,45,000 ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 145 ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು FC ಎಲ್ಲ ರನ್ನಿಂಗ್ ಇದೆ ಸರ್ ಇದ್ರಲ್ಲಿ. ಸೊ ಇದು ಬಂದ್ಬಿಟ್ಟು ಒಂಥರ ಇಂಜನ್ ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ, ಬೊಲೆನೋ ಇಂಜನ್. ಹೌದು ಸರ್, ಇದು ಹುಡುಗರು ಕೂಡ ಒಳ್ಳೆ ಗಾಡಿ, ಮತ್ತೆ ಫ್ಯಾಮಿಲಿ ಕೂಡ ರೇಸ್ ಟ್ರ್ಯಾಕ್ ವೆಹಿಕಲ್. ಹೌದು ಸರ್. ಸೊ ಗಾಡಿ ಸಡನ್ ಗಾಡಿ, ಸೊ ಪೆಟ್ರೋಲ್ ವೆಹಿಕಲ್ ಸರ್. ಇದು ಕೂಡ ಸೇಮ್ 145. ಹೌದು ಸರ್, 1,45,000 ಸರ್. ಇದು ಓನರ್ಶಿಪ್ ಏನಾಗಿದೆ ಸರ್? ಇದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಓಕೆ ಓಕೆ. ಅಂಡ್ ಅದ್ರ ಪಕ್ಕದಲ್ಲಿ ಒಂದು i20 ಇದೆ ಸರ್. ಇದು i20 ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಇದು. ಓಕೆ. ಸೊ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪು, ಕಂಪ್ನಿ ಅಲ್ಲಾಯ್ಸು, ಪ್ರತಿಯೊಂದು ಇನ್ಬಿಲ್ಟ್ ಕಂಪ್ನಿ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಇನ್ಬಿಲ್ಟ್ ಬರುತ್ತೆ ಸರ್ ಇದರಲ್ಲಿ. ಅಲಾಯ್ ವೀಲ್ಸ್ ಎಲ್ಲ ಇದೆ. ಹೌದು ಸರ್. ಸೊ ರೇರ್ ನಿಮ್ಗೆ ಸ್ಪಾಯ್ಲರ್ ಕೂಡ ಇದೆ, ಅಲಾಯ್ ವೀಲ್ಸ್ ಇದೆ, ಅಂಡ್ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ದಾರೆ. ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಖಂಡಿತ ಡೀಸೆಲ್ ಸರ್. ಸರ್ ಈ ಗಾಡಿದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೀರಾ ಸರ್? ಇದು 3,80,000 ಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. 380 ಫೈನಲ್? ಹೌದು ಸರ್, 3,80,000 ಡೀಸೆಲ್ ಗಾಡಿ, ಸಿಂಗಲ್ ಓನರ್, 12 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 12 ಎಷ್ಟು ಟನ್ ಆಗಿದೆ ಸರ್? ಇದು ಬಂದು 80,000 ಹೊಡಿದೆ. 80,000? ಹೌದು ಸರ್. ಟ್ರ್ಯಾಕ್ ಸಿಗುತ್ತಾ? ಹೌದು ಸರ್, ಶೋರೂಮ್ 100% ಟ್ರ್ಯಾಕ್ ಇದ್ದೇ ಇರುತ್ತೆ. ಹೌದು ಸರ್, ಚೆಕ್ ಮಾಡ್ಕೊಂಡ್ ಬರ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಡಿಸೈರ್ ಪೆಟ್ರೋಲ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಹೇಳಿ ಸರ್. ಸರ್ ಇದು 2016 ಮಾಡಲ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದು ಬಂದ್ಬಿಟ್ಟು VXi ಅನ್ಬಿಟ್ಟು ಮಿಡ್ ವೇರಿಯಂಟ್, ಸೆಕೆಂಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು 1 ಲಕ್ಷ ಚೇಂಜ್ ಓಡಿದೆ ಸರ್ ವೆಹಿಕಲ್. ಓಕೆ ಓಕೆ. VXi? ಹೌದು ಸರ್, VXi ಸರ್ ಇದು. ಸೊ ಮಾರುತಿ ಸುಜುಕಿ. ಸೊ ಇದರಲ್ಲಿ ಕೂಡ ನಿಮ್ಗೆ ಆರಾಮಾಗಿ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಸ್ಟುಡಿಯೋ ಆಡಿಯೋ ಸಿಸ್ಟಮ್, AC, ಲೆದರ್ ಇಂಟೀರಿಯರ್ಸ್, ಫ್ಯಾಬ್ರಿಕ್ ಎಲ್ಲ ಲೆದರ್ ಬರುತ್ತೆ. ಸೊ ನಾವು ಡಿಸೈರ್ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ, ನಿಮ್ಗೆ ರೀಸೇಲ್ ವ್ಯಾಲ್ಯೂ ಬೊಂಬಾಟಾಗಿರುತ್ತೆ, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುತ್ತೆ, ಫ್ಯಾಮಿಲಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಡನ್ ಆಗಿರೋದ್ರಿಂದ ನಿಮ್ಗೆ ಬೂಟ್ ಸ್ಪೇಸ್ ಕೂಡ ನೋಡ್ತಾ ಇರ್ಬೋದು ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಇದು 5,45,000 ಮಾಡ್ಕೊಡ್ತೀನಿ ಸರ್ ಪ್ರೈಸ್. 5,16 ಮಾಡಲ್ ಗಾಡಿ, VXi ಮಿಡ್ ವೇರಿಯಂಟ್ ಗಾಡಿ, ಇದು ಸೆಕೆಂಡ್ ಓನರ್ ವೆಹಿಕಲ್. ಇದು 5,45,000 ಫೈನಲ್ ಮಾಡಿ ಕೊಡ್ತೀನಿ. ಹೌದು ಸರ್, ಖಂಡಿತ ಸರ್. ಓಕೆ ಸರ್. ಈ ಕಾರ್ಗಂತೂ ಬಾರಿನೇ ಡಿಮ್ಯಾಂಡ್. ಸಾಕಷ್ಟು ಜನ ಎಲ್ಲ ಕಮೆಂಟ್ಸ್ ಎಲ್ಲ ಮಾಡಿದ್ರು, ಸರ್ ನಮ್ಗೆ ಡೀಸೆಲ್ ಬೇಕು, ಎರ್ಟಿಗಾ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು 6+1 ಡೀಸೆಲ್ ವೆಹಿಕಲ್. ಸಕ್ಕದಾಗಿದೆ ಗಾಡಿ, ಮಾತ್ರ ಲಡ್ಡು ತರ ಇದೆ. ಹೇಳಿ ಸರ್. ಸರ್ ಇದು 7+1 ಬರುತ್ತೆ, 6+1 ಬರಲ್ಲ. ಹಿಂದೆ 3, ಮುಂದೆ ಇಲ್ಲಿ ಮಧ್ಯದಲ್ಲಿ 3 ಜನ ಬರ್ತಾರೆ, ಇಲ್ಲೊಂದು ಪ್ಯಾಸೆಂಜರ್, ಆ ಕಡೆ ಒಂದು 7+1 8 ಸೀಟರ್ ವೆಹಿಕಲ್. ಹೌದು, ಇದು ಬಂದು ಟಾಪ್ ಎಂಡ್ ವೆಹಿಕಲ್ ಸರ್. ಇದು ZDI ಸರ್. ಇದು ZDI ಡೀಸೆಲ್ ವೆಹಿಕಲ್. ಡೀಸೆಲ್ ಅಲ್ಲಿ ZDI ನಿಮ್ಗೆ ಎಲ್ಲ ಏರ್ ಬ್ಯಾಗ್ ಇದ್ದ ಹಿಡಿದು ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಎಲ್ಲ ಸ್ಟೇರಿಂಗ್ ಅಲ್ಲಿ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ನೋಡ್ತಾ ಇರ್ತೀರಾ, ಮಿರರ್ ಇಂಡಿಕೇಟರ್ ಪ್ರತಿಯೊಂದು ಇದ್ರಲ್ಲಿ ಎಲ್ಲ ಬರುತ್ತೆ ಇನ್ಬಿಲ್ಟ್. ಅವ್ರು ಏನು ಎಕ್ಸ್ಟ್ರಾ ಫೀಚರ್ಸ್ ಹಾಕೋ ಆಗಿಲ್ಲ. ಟೈರ್ ಕೂಡ ಚೆನ್ನಾಗಿದೆ, ಅಲಾಯ್ಸ್ ಕೂಡ ಕಂಪ್ನಿಯಿಂದಾನೇ ಬರೋದು ಸರ್ ಇದೆಲ್ಲ. ಸೊ ನೋಡ್ಕೊಳ್ಳಿ, ಎಲ್ಲ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇವತ್ತು ಹೆವಿ ಡಿಮ್ಯಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ನೀವು. ಏರ್ ಬ್ಯಾಗ್ ಎಲ್ಲ ಬರುತ್ತೆ? ಖಂಡಿತ ಸರ್, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ. ಹೌದು ಸರ್. ಸೊ ಆರಾಮಾಗಿ ಒಂದು 6 to 7 ಪೀಪಲ್, 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಸೊ ನಿಮ್ಗೆ ಆಮ್ರೆಸ್ಟ್ ಎಲ್ಲ ಬರುತ್ತೆ. ಅಂಡ್ ರೂಫ್ AC ಕೂಡ ಇದೆ. ಹೌದು ಸರ್, ನೋಡ್ತಾ ಇರ್ಬೋದು, ರೂಫ್ AC ಇದೆ ನಿಮ್ಗೆ. ಅಂಡ್ ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ವೆಹಿಕಲ್, ZDI ಟಾಪ್ ಎಂಡ್ ಗಾಡಿ. ಸರ್ ಈ ವೆಹಿಕಲ್ ಪ್ರೈಸ್ ಹೇಳ್ಬಿಡಿ ಸರ್.
ಸರ್ ಇದು ಫೈನಲ್ ಆಗಿ 695 ಮಾಡ್ಕೊಡ್ತೀನಿ ಸರ್. ಲೋನ್ ಆಪ್ಷನ್ ಕೂಡ ಕೊಡ್ತೀನಿ. ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಇನ್ಸೂರೆನ್ಸ್ ಕೂಡ ಫ್ರೆಶ್ ಬರುತ್ತೆ ಸರ್. 1 ಇಯರ್ ಕಟ್ಕೊಡ್ತೀನಿ ಸರ್. ಫಸ್ಟ್ ಇನ್ಸೂರೆನ್ಸ್ ಎಲ್ಲ ಬರುತ್ತೆ, ಲೋನ್ ಆಪ್ಷನ್ ಕೂಡ ಇದೆ. ಖಂಡಿತ ಇದೆ ಸರ್. ಏನ್ ಹೇಳಿದ್ದು ಪ್ರೈಸ್? ಸರ್ 6,95,000 ಮಾಡ್ಕೊಡ್ತೀನಿ ಸರ್. 695 ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. ಏನ್ ನಿಮ್ ಕಡೆಯಿಂದ ಬಂದ್ರೆ ಒಂದು ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ ಸರ್. ಸೊ ನೀವು ಲೊಕೇಶನ್ ಗೆ ಬಂದು ಗಾಡಿನ ಟೆಸ್ಟ್ ರೈಡ್ ಮಾಡಿದ್ರೆ ನಿಮ್ಗೆ 100% ಗಾಡಿ ಬಗ್ಗೆ ಗೊತ್ತಾಗ್ಬಿಟ್ರೆ, ಇಷ್ಟ ಆಗ್ಬಿಟ್ರೆ ನೀವು 100% ಅಂದ್ರೆ ಈ ಗಾಡಿನ ತಗೊಂತೀರಾ, ಚೂಸ್ ಮಾಡ್ಕೊಂತೀರಾ. ಅಂಡ್ ಬೊಲೆರೋ ಹುಡ್ಕೋರ್ಗೆ ನಮ್ಗೆ ಈ ವಿಡಿಯೋದಲ್ಲಿ 3 ಬೊಲೆರೋ ಇದೆ, ನೋಡ್ತಾ ಇರ್ಬೋದು. ಸಕ್ಕದಾಗಿದೆ. ಆಫ್ ರೋಡ್ ಗೆ ಕಿಂಗು. ಹೇಳಿ ಸರ್. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದು SLE ವೇರಿಯಂಟ್ ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್ ಮಾತ್ರ ಬರುತ್ತೆ. ಇದರಲ್ಲಿ ಪವರ್ ವಿಂಡೋ ಏನು ಬರಲ್ಲ. ಸೊ ವೆಹಿಕಲ್ ತುಂಬಾ ಜೆನ್ಯೂನ್ ಕಂಡೀಷನ್ ಇದೆ. ಆಮೇಲೆ ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ವೈಟ್ ಕಲರ್ ಗಾಡಿ ಸರ್. ಇದನ್ನ ನಾನು 4,30,000 ಮಾಡ್ಕೊಡ್ತೀನಿ ಸರ್. 12 ಮಾಡಲ್ ಗಾಡಿ. 430 ಗೆ ಫೈನಲ್ ಮಾಡ್ಕೊಡ್ತೀನಿ. ಹೌದು ಸರ್. SLE. ಸೊ ಪವರ್ ಸ್ಟೇರಿಂಗ್ AC ಬರುತ್ತೆ. ಹೌದು ಸರ್, ಖಂಡಿತ. ಸೊ ಬೊಲೆರೋಗೆ ಇದಕ್ಕಿಂತ ಏನ್ ಬೇಕೇ ಆಗಿಲ್ಲ ಅನ್ಸುತ್ತೆ. ಸೊ ಆನ್ ರೋಡ್ ಗೆ ಆಫ್ ರೋಡ್ ಗೆ ಕಿಂಗ್ ಈ ವೆಹಿಕಲ್. ಒಂಥರ ಟಫ್ ವೆಹಿಕಲ್, ಸ್ಟ್ರಾಂಗ್ ಆಗಿ ಒಂಥರ ಕಲ್ಬಂಡೆ ತರ ಇದ್ದಂಗಿರುತ್ತೆ. ಅದೇ ತರ ವೆಹಿಕಲ್ ಇನ್ನೂ ಒಂದು ಹೇಳಿ ಸರ್. ಇನ್ನೊಂದು ಇದು ಸಿಂಗಲ್ ಓನರ್ ವೆಹಿಕಲ್. ಎರಡು ಸೇಮ್ ಪಾಸಿಂಗ್ ಬರುತ್ತೆ, ಸೇಮ್ ವೇರಿಯಂಟ್ ಏನೇನೆ. ಬಟ್ ಇದು 2011 ಮಾಡಲು, ಅದು ಬಂದು 2012 ಮಾಡಲು. ಸೊ ಇದನ್ನ ಸರ್ ನಿಮ್ ಕಡೆಯಿಂದ ಬಂದ್ರೆ 3,80,000 ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000 ಗೆ 11 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಬೊಲೆರೋ. ಸೊ ನೀವು ಇಡೀ ಕರ್ನಾಟಕ ಪೂರ್ತಿ ಹುಡುಕಿದ್ರು ಇಷ್ಟು ಕಡಿಮೆಗೆ ಇಷ್ಟು ಸಿಂಗಲ್ ಓನರ್ ವೆಹಿಕಲ್ ಎಲ್ಲೂ ಸಿಗಲ್ಲ. ಇದರಲ್ಲೂ ಕೂಡ ಸೇಮ್ ಪವರ್ ಸ್ಟೇರಿಂಗ್, AC ಪವರ್ ಸ್ಟೇರಿಂಗ್ ಖಂಡಿತ ಬರುತ್ತೆ. ಹೌದು ಸರ್. ಓಕೆ. ಮೂರನೇ ಬೊಲೆರೋ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇದು ಕಲರ್ ಸ್ವಲ್ಪ ಚೇಂಜ್. ಸೊ ಇದು ಮಿಲಿಟರಿ ಕಲರ್ ಬರುತ್ತೆ, ಸಕ್ಕದಾಗಿರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇದನ್ನ ಕಲರ್ ಅಲ್ಲಿ ನಮ್ ಡೀಲಿಂಗ್ ನಲ್ಲಿ ರಾಕಿ ಬೀಚ್ ಅಂತ ಕರೀತಾರೆ ಸರ್ ಇದನ್ನ. ಓಕೆ. ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿದೆ. ಅದೆರಡು ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ ಹೇಳಿದಾಗೆ. ಇದು ಸೆಕೆಂಡ್ ಓನರ್. ಇದ್ರಲ್ಲಿ ಏನಪ್ಪಾ ಫೆಸಿಲಿಟಿ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಇದೆ ಅಂದ್ರೆ, ಇದು ಬಂದ್ಬಿಟ್ಟು ನಿಮ್ಗೆ SLX ಅಂತ ಬರುತ್ತೆ. SLX ಇದರಲ್ಲಿ ಪವರ್ ವಿಂಡೋ ಕೂಡ ಬರುತ್ತೆ. ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಬರುತ್ತೆ. ಹೌದು. ಇದು ಕಸ್ಟಮರ್ ಹೊಸ ಟೈರ್ಸ್ ಕೂಡ ಇನ್ಬಿಲ್ಟ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೌದು. ಇದಕ್ಕೆ 25,000 ಕೊಟ್ಟು ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ. 25,000 ರೂಪಾಯಿ ಸೀಟ್ ಕವರ್ ಇದೆ. ಆಮೇಲೆ ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ 25K ಲೆದರ್ ಇಂಟೀರಿಯರ್ಸ್ ಅಂಡ್ ಸೀಟ್ ಕವರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ಬೊಲೆರೋ ಟಫ್ ವೆಹಿಕಲ್, ಒಳ್ಳೆ ವೆಹಿಕಲ್. ಆಫ್ ರೋಡ್ಗೆ ಆನ್ ರೋಡ್ಗೆ ಕಿಂಗ್ ಅಂತ ವೆಹಿಕಲ್. ಸೊ ಈ ಕಾರ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಓಡಿಸಿದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ಅಂಡ್ ಸರ್ ಈ ಗಾಡಿನ ಏನ್ ಪ್ರೈಸ್ ಕೊಟ್ ಮಾಡ್ತಾರೆ ಸರ್? ಈ ಗಾಡಿನಲ್ಲಿ 100 ರೂಪಾಯಿ ಕೂಡ ಖರ್ಚಿಲ್ಲ. ಆಯಿಲ್ ಸರ್ವಿಸ್ ಇಂದ ಇನ್ಕ್ಲೂಡ್ ಇಂದ ಎಲ್ಲ ರೆಡಿ ಇದೆ. ಇದನ್ನ ತಗೊಂಡೋಗಿ ಡೀಸೆಲ್ ಹಾಕಿಸ್ಕೊಂಡು ಓಡಿಸ್ಕೋಬೇಕು ಅಷ್ಟೇ ಸರ್. ಬಟ್ ಇದರದ್ದು ಪ್ರೈಸ್ 5,45,000 ಕಸ್ಟಮರ್ ಪ್ರೈಸ್ ಇದೆ ಫೈನಲ್. ಬಟ್ ಗಾಡಿ ಅದೇ ತರನೇ ನೀಟಾಗಿ ಇಟ್ಟಿದ್ದಾರೆ. ಏನು 1 ರೂಪಾಯಿ ಖರ್ಚಿಲ್ಲ. ಹೊಸ ಟೈರ್ಸ್ ಇರ್ಬೋದು, ಇನ್ಸೂರೆನ್ಸ್ ರನ್ನಿಂಗ್ ಇರ್ಬೋದು. ಬರೀ 72,000 ಓಡಿದೆ ಸರ್ ಗಾಡಿ. ಓನ್ಲಿ 72,000 ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. ಶೋರೂಮ್ ಟ್ರ್ಯಾಕ್ ಇದೆ ಪಕ್ಕ 100% ಏನ್ ಹೇಳಿದ್ರು ಪ್ರೈಸ್? ಸರ್ ಇದು 5,45,000 ಇದಾವೆ ಸರ್. 5,45,000 ಖಂಡಿತ ಸರ್. ಒಂದು ರಿಡ್ಜುಡ್ ಕೋರ್ಗೆ ರಿಡ್ಜು ಡೀಸೆಲ್. ಹೌದು. ಸೊ ರಿಡ್ಜು ಡೀಸೆಲ್ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಇದು ಸ್ವಿಫ್ಟ್ ಗಿಂತ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ, ಹೆಡ್ ರೂಮ್, ಲೆಗ್ ರೂಮ್ ಎಲ್ಲ ಜಾಸ್ತಿ. ಹೇಳಿ ಸರ್. ಸರ್ ಇದು ಬಂದು ಮೈಲೇಜ್ ಅಲ್ಲಿ ಇವತ್ತು ಮಾರುತಿನಲ್ಲಿ ಒಳ್ಳೆ ಗಾಡಿ ಅಂದ್ರೆ ಇದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ ಸರ್. ಹೌದು, ಯಾಕಂದ್ರೆ 20+2 ಖಂಡಿತ ಮೈಲೇಜ್ ಬರುತ್ತೆ. ಆಮೇಲೆ ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಪ್ರತಿಯೊಂದು ಇನ್ಬಿಲ್ಟ್ ಎಲ್ಲ ಇದೆ ಸರ್. ಇದೆಲ್ಲ ಮಾಡಿಸಿರೋದು ಇದು ಆಫ್ಟರ್ ಮಾರ್ಕೆಟ್. ಆಮೇಲೆ ಅಲೈಸ್ ಕೂಡ ಹಾಕ್ಸಿದೀವಿ. ಅಲಾಯ್ ವೀಲ್ಸ್ ಕೂಡ ಇದೆ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ನಿಮ್ಗೆ ಅಲಾಯ್ ವೀಲ್ಸ್ ಕೂಡ ಇದೆ. ಡೀಸೆಲ್ ವೆಹಿಕಲ್. ಹೌದು ಸರ್. ಸೊ ನಿಮ್ಗೆ ಆಮ್ರೆಸ್ಟ್ ಕೂಡ ಇದೆ. ಅಡಿಷನಲ್ ಆಗಿ ಆಮ್ರೆಸ್ಟ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಡ್ಯಾಶ್ ಕ್ಯಾಮು ಎಲ್ಲ ಇದೆ. ಟಚ್ ಸ್ಕ್ರೀನ್ ಕೂಡ ಇದೆ ನಿಮ್ಗೆ. ಸರ್ ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 4,25,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,25,000 ಫೈನಲ್. ಹೌದು ಸರ್. ಸೆಕೆಂಡ್ ಓನರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋಂತ ಗಾಡಿ 4,25,000 ಮಾಡ್ಕೊಡ್ತೀನಿ. ಲೋನ್ ಕೂಡ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಸರ್. ಲೋನ್ ಕೂಡ ಮಾಡ್ಕೊಡ್ತೀನಿ. ಓಕೆ. ಅಂಡ್ ವರ್ಣ ಹುಡ್ಕೋರ್ಗೆ ಒಂದು ವರ್ಣ ಇದೆ, ಅದು ಕೂಡ ವೈಟ್ ಕಲರ್. ಸೊ ಈ ವರ್ಣಗೆ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಇದು ನಿಮ್ಗೆ ಸ್ವಲ್ಪ ಮೀಡಿಯಂ ಪ್ರೈಸ್ ಅಲ್ಲಿ ಸಿಗುತ್ತೆ ಹೊಸ ವರ್ಣಗಿಂತ. ಹೇಳಿ ಸರ್. ಸರ್ ಇದು ಒಂದು 2010 ಮಾಡಲ್ ಗಾಡಿ ಸರ್. ಇದು ಓಕೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ವರ್ಣ ಡೀಸೆಲ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್. 2010 ಮಾಡಲ್ ಸರ್. ಇದು 2010 ಮಾಡಲ್ ಸಿಂಗಲ್ ಓನರ್. ಹೌದು. ಟ್ರಾನ್ಸ್ಫಾರ್ಮರ್ ವರ್ಷನ್ ಇದು. ಟ್ರಾನ್ಸ್ಫಾರ್ಮರ್. ಹೌದು ಸರ್. ಇದು ಬಂದ್ಬಿಟ್ಟು ಹೌದು ಸರ್. ಇದರಲ್ಲಿ ಎಲ್ಲ ಟೈರ್ಸ್ ಎಲ್ಲ ಹೊಸದಿದೆ. ಆಮೇಲೆ ವೆಹಿಕಲ್ ತುಂಬಾ ಜೆನ್ಯೂನ್ ಕಂಡೀಷನ್ ಇದೆ. ಓಕೆನಾ. ಇನ್ಬಿಲ್ಟ್ ಸಿಸ್ಟಮ್ ಪ್ರತಿಯೊಂದು ಬರುತ್ತೆ.
ಇದು ಬಂದ್ಬಿಟ್ಟು 2,85,000 ಗೆ ನಾನು ಮಾಡ್ಕೊಡ್ತೀನಿ ಸರ್. ಇದು ಸಿಂಗಲ್ 285 ಗೆ ನಿಮ್ಗೆ ಸಿಂಗಲ್ ಓನರ್ ವರ್ಣ ಸಿಗ್ತೈತೆ, ಟ್ರಾನ್ಸ್ಫಾರ್ಮರ್ 1.6. ಆಮೇಲೆ ಇದರಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದ್ರಲ್ಲಿ ಆಪ್ಷನ್ಸ್ ಅಂದ್ರೆ ನಿಮ್ಗೆ 2 ರಿಂದ 2.5 ಲಕ್ಷ ಕೂಡ ಇದರಲ್ಲಿ ಲೋನ್ ಸಿಗುತ್ತೆ. ನಿಮ್ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ 30 ರಿಂದ 35 ಸಾವಿರ ಕ್ಯಾಶ್ ಸಾಕು ಸರ್. ಮಿಕ್ಕಿದೆಲ್ಲ ನಾನು ಲೋನ್ ಮಾಡ್ಕೊಡ್ತೀನಿ ಸರ್. 30,000 ಕೊಟ್ಬಿಟ್ರೆ ಸಾಕು, ಆಲ್ಮೋಸ್ಟ್ ನಿಮ್ ಪ್ರೊಫೈಲ್ ಚೆನ್ನಾಗಿದೆ, ಒಳ್ಳೆ ಲೋನ್ ಸಿಗುತ್ತೆ. ಲೋನ್ ಮಾಡ್ಕೊಡ್ತೀನಿ ಸರ್. ಸೊ 1.6 ಗಾಡಿ. ಸೊ ನೋಡ್ತಾ ಇರ್ಬೋದು, ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಸಿಂಗಲ್ ಓನರ್, ಮೇನ್ ಆಲ್ಮೋಸ್ಟ್ ಸಿಂಗಲ್ ಓನರ್. ನಿಮ್ಗೆ ನೀಟಾಗಿ ಮೇಂಟೈನ್ ಮಾಡಿ ಇಡ್ತಾರೆ ಕಸ್ಟಮರ್. ಓಕೆ, ಏನ್ ಹೇಳಿ ಸರ್ ಇದು? ಸರ್ 2,85,000 ಗೆ ಮಾಡ್ಕೊಡ್ತೀನಿ. ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ. ಅಂಡ್ ಮಾರುತಿ ಸುಜುಕಿ ಈಕೋ ಹುಡುಕೋರ್ಗೆ ಈಕೋ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಕೂಡ ಆರಾಮಾಗಿ 6 to 7 ಪೀಪಲ್ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ಅಡಿಷನಲ್ ಆಗಿ ಗಾರ್ಡ್ ಬರುತ್ತೆ ಫ್ರಂಟ್ ಅಲ್ಲಿ. ಹೇಳಿ ಸರ್. ಸರ್ ಇದು 2016 ಮಾಡಲ್ ವೆಹಿಕಲ್ ಇದು ಈಕೋ. ಓಕೆ. ಸೊ ಇದು ಬಂದು 70 ಸಮಥಿಂಗ್ ಓಡಿದೆ ಕಿಲೋಮೀಟರ್. ಓಕೆ ಸರ್ ಇದು 7+1 ಇದು 5 ಸೀಟರ್ ಅಲ್ಲ, 7+1 ಸೀಟರ್ ಇದು 8 ಸೀಟರ್ ಗಾಡಿ. 8 ಸೀಟರ್ ಗಾಡಿ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸರ್, ಪವರ್ ಸ್ಟೇರಿಂಗ್ ಬರುತ್ತಾ? ಇಲ್ಲ ಸರ್, ಇದ್ರಲ್ಲಿ ಪವರ್ ಸ್ಟೇರಿಂಗ್ ಬರಲ್ಲ. 7+1 ನಲ್ಲಿ AC ಪವರ್ ಸ್ಟೇರಿಂಗ್ ಬರಲ್ಲ. ನಿಮ್ಗೆ 5 ಸೀಟರ್ ಬಂದ್ರೆ ಮಾತ್ರ ಅದೆಲ್ಲ ಬರುತ್ತೆ ಸರ್. ಓಕೆ ಸರ್, ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಇದು 72 ಓಡಿದೆ ಸರ್. ಸರ್ ನೋಡ್ತಾ ಇರ್ಬೋದು, ಆರಾಮಾಗಿ ಹಿಂದೆ 3 ಜನ ಕುತ್ಕೋಬಹುದು, ಇಲ್ಲಿ 2 ಕುತ್ಕೋಬಹುದು. ಅಂಡ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಸರ್ ಇದು ಒಂದು 3,80,000 ಗೆ ಫೈನಲ್ ಆಗಿ ಮಾಡ್ಕೊಡ್ತೀನಿ ಸರ್. 380 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಓಕೆ. ಸೊ 380 ಗೆ ನಿಮ್ಗೆ ಈ ಗಾಡಿ ಸಿಗ್ತೈತೆ. ಸರ್ ಜನ ಇರುವಂತ ಫ್ಯಾಮಿಲಿಗೆ ಸಕ್ಕದಾಗಿರುತ್ತೆ. ಚೈಲ್ಡ್ ಲಾಕ್ ಕೂಡ ಇದೆ. ಹೌದು ಸರ್. ಅಂಡ್ ಸ್ಯಾಂಟ್ರೋ ಹುಡ್ಕೋರ್ಗೆ ನಿಮ್ಗೆ ಸ್ಯಾಂಟ್ರೋ ಇದೆ, ವ್ಯಾಗನರ್ ಇದೆ, ಓಮ್ನಿ ಇದೆ, ಅಂಡ್ ಅದೇ ತರ ಸ್ವಿಫ್ಟ್ ಇದೆ. ಹೇಳಿ ಸರ್ ಇದು ಸ್ಯಾಂಟ್ರೋ ಬಗ್ಗೆ. ಸರ್ ಇದು ಒಂದು 2006 ಮಾಡಲ್ ಸರ್. ಇದು ಓಕೆ, ಸೆಕೆಂಡ್ ಓನರ್ ವೆಹಿಕಲ್. ಇದು FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್ ಇದರಲ್ಲಿ. ಓಕೆ. ಸೊ ಎಲ್ಲ ಇದೆ ಇದರಲ್ಲಿ. ಹೊಸ ಟೈರ್ ಕೂಡ ಇದೆ. ಇದು ಎಕ್ಸ್ಪೋ ಅಂದ್ರೆ ನೀವು ಏನು ಅಂತ ಕೇಳ್ಬೋದು. ಇದರಲ್ಲಿ ಡಿಫಾಗರ್, ಫಾಗ್ ಲ್ಯಾಂಪ್, ಬ್ಯಾಕ್ ವೈಫರ್ ಮತ್ತೆ 4 ಪವರ್ ವಿಂಡೋಸ್. ಇದು ಅಂದ್ರೆ ಅವತ್ತಿನ ಟಾಪ್ ಎಂಡ್ ವೆಹಿಕಲ್ ಸರ್. ಇದು 1,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,45,000 ಗೆ ನಿಮ್ಗೆ ಟಾಪ್ ಅಂಡ್ ಸ್ಯಾಂಟ್ರೋ ಸಿಗ್ತೈತೆ SN ಕಾರ್ಸ್ ಅಲ್ಲಿ. ಹಾ ಸರ್. ಸೊ ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಸೊ ಬಡ್ಜೆಟ್ ಕಾರ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಫಸ್ಟ್ ಟೈಮ್ ಕಾರ್ ಕಲ್ತ್ಕೊಳ್ಳೋರ್ಗೆ, ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಸೊ ಬೆಸ್ಟ್ ಆಪ್ಷನ್ ಈ ಸ್ಯಾಂಟ್ರೋ ಬಂದ್ಬಿಟ್ಟು. ಸರ್ ಏನ್ ಹೇಳಿದ್ದು ಇನ್ನೂ ಒಂದ್ಸಲ ಪ್ರೈಸ್? ಸರ್ ಇದು 1,45,000 ಗೆ 2006 ಮಾಡಲು ಟಾಪ್ ಅಂಡ್ ವೆಹಿಕಲ್ ಎಕ್ಸ್ಪೋ ವೆಹಿಕಲ್ ಸ್ಯಾಂಟ್ರೋ ಕೊಡ್ತಾ ಇದ್ದೀನಿ ಸರ್. ಓಕೆ ಸರ್. ಇನ್ನೂ ಒಂದು ಸ್ಯಾಂಟ್ರೋ ಇದೆ ನಮ್ಮ ಹತ್ರ, ಹೇಳಿ ಸರ್. ಸರ್ ಇದು ಬಂದು XG ಅನ್ಬಿಟ್ಟು, ಇದರಲ್ಲಿ 2 ಮಾತ್ರ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಕೂಡ ಬರಲ್ಲ ಇದರಲ್ಲಿ. ಬಟ್ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ಇದು 2006 ಮಾಡಲ್. 2006 ಮಾಡಲ್. ಹಾ ಸರ್. ಇದು 1,65,000 ಗೆ ಕಸ್ಟಮರ್ ಕೊಡ್ಲಿಕ್ಕೆ ಹೇಳಿದ್ದಾರೆ ಸರ್. ಅದನ್ನ ಹೇಳ್ತಾ ಇದ್ದೀವಿ. 165. ಹೌದು ಸರ್. ಸರ್ ಈ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಅರೌಂಡ್ 85,000 ಏನೋ ಓಡಿದೆ ಸರ್. 85,000 ರನ್ ಆಗಿದೆ. ಹೌದು ಸರ್. ನಿಮ್ಗೆ ಡ್ಯಾಶ್ ಕ್ಯಾಮ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಸೊ ಸ್ಯಾಂಟ್ರೋ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ನಿಮ್ಗೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಲಾಂಗ್ ರೈಡ್ಗೆ, ಶಾರ್ಟ್ ರೈಡ್ಗೆ ಅಂಡ್ ಫ್ಯಾಮಿಲಿಗೆ, ಲೋ ಬಡ್ಜೆಟ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ನಿಮ್ಗೆ ಮೇಂಟೆನೆನ್ಸ್ ಕೂಡ ಕಡಿಮೆ ಬರುತ್ತೆ ಈ ವೆಹಿಕಲ್ದು. ಓಕೆ ಸರ್. ಅಂಡ್ ಡೀಸೆಲ್ ವೆಹಿಕಲ್ ಹುಡ್ಕೋರ್ಗೆ ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ರೆಡಿ ಆಗಿದೆ. ಸೊ ನೋಡ್ತಾ ಇರಬಹುದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೇಳಿ ಸರ್ ಈ ಸ್ವಿಫ್ಟ್ ಬಗ್ಗೆ. ಸರ್ ಇದು ಬಂದು 2007 ಮಾಡಲ್ ಸರ್ ಇದು. ಓಕೆ. ಸೊ ಇದು 3rd ಓನರ್ ಆಗಿದೆ. ಇದಕ್ಕೆ 5 ವರ್ಷ ನಿನ್ನೆ FC ಆಗಿದೆ ಇದು. ಇದು 5 ವರ್ಷ FC ಇದೆ. ನಿಮ್ಗೆ 1 ವರ್ಷ ಇನ್ಸೂರೆನ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಒಳ್ಳೆ ಲೆದರ್ ಸೀಟ್ಸ್, ಒಳ್ಳೆ ಸಿಸ್ಟಮ್ ಎಲ್ಲ ಹಾಕಿದೆ ಗಾಡಿಗೆ. ಸರ್ ಇದು 2,45,000 ಡೀಸೆಲ್ ವೆಹಿಕಲ್ ಸರ್. ಇದು VD ಮಿಡ್ ವೇರಿಯಂಟ್, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುವಂತ ವೆಹಿಕಲ್. 2,45,000 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000 ಈ ಗಾಡಿ 245 ಗೆ ಕೊಟ್ಬಿಡ್ತೀರಾ. ಡೀಸೆಲ್ ವೆಹಿಕಲ್, ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2,45,000 ಗೆ ನಿಮ್ಗೆ ಸ್ವಿಫ್ಟ್ VDI ಸಿಗ್ತೈತೆ. ಮೋಸ್ಟ್ ಮನಿ ವ್ಯಾಲ್ಯೂಬಲ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಈ ಗಾಡಿನ. ಒಳ್ಳೆ ಮೈಲೇಜ್ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಇದೆ, ಲೋ ಮೇಂಟೆನೆನ್ಸ್. ಅಂಡ್ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಡೀಸೆಲ್ ವೆಹಿಕಲ್ ರಿಡ್ಸ್, ನಮ್ ವಿಡಿಯೋದಲ್ಲಿ ಸೆಕೆಂಡ್ ರಿಡ್ಸ್. ಹೇಳಿ ಸರ್. ಸರ್ ಇದು ವೈಟ್ ಬೋರ್ಡ್ ಹಾಕಿದ್ದಾರೆ.
ಕಸ್ಟಮರ್. ಬಟ್ ಇದು ಬಂದು ಎಲ್ಲೋ ಬೋರ್ಡ್ ವೆಹಿಕಲ್. ಸೊ ಇದು ವೈಟ್ ಬೋರ್ಡ್ ಬೇಕಾದ್ರೂ ಮಾಡ್ಕೊಡ್ತಾರೆ ಕಸ್ಟಮರ್, ತೊಂದ್ರೆ ಇಲ್ಲ. ಸೊ ಇದನ್ನ ವೈಟ್ ಬೋರ್ಡ್ ಮಾಡ್ಕೊಟ್ರೆ ಇದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಇದನ್ನ ವೈಟ್ ಬೋರ್ಡ್ ಅವರೇ ಮಾಡ್ಕೊಟ್ರೆ 4 lakh ಕೊಡ್ತಾರೆ ಸರ್. 16 ಮಾಡಲ್ ಗಾಡಿ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಆಮೇಲೆ ಒಳ್ಳೆ ಅಲಾಯ್ಸ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಎಲ್ಲ ಇದೆ A to Z. 4 ಲಕ್ಷ ಕೊಡ್ತಾರೆ. ಇಲ್ಲ ಅವರೇ ಎಲ್ಲೋ ಬೋರ್ಡ್ ಕೆಲವರು ನಾನು ದುಡಿಬೇಕು ಸರ್ ನಾನು ಓಡಿಸ್ಕೊಂತೀನಿ ಅಂದ್ರೆ 3 ಲಕ್ಷ ಕೊಡ್ತಾರೆ ಎಲ್ಲೋ ಬೋರ್ಡ್ ನಲ್ಲಿ. ಎಲ್ಲೋ ಬೋರ್ಡ್ ಆದ್ರೆ 3 lakhs ಕೊಟ್ಬಿಡ್ತಾರೆ. ಅದು ಕೂಡ 16 ಮಾಡಲು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತಾರೆ. 1 year ರನ್ನಿಂಗ್ ಕೊಡ್ತಾರೆ ಸರ್. ಸೊ ಅಲೈ ವೀಲ್ಸ್ ಎಲ್ಲ ಇದೆ. ಸೊ ರಿಡ್ಸ್ ಬಗ್ಗೆ ಸರ್ ನಿಮ್ಗೆ ರಿಡ್ಸ್ ಅಲ್ಲಿ 2 ಆಪ್ಷನ್ ಇದೆ. ಎಲ್ಲೋ ಬೋರ್ಡ್ ಬೇಕಿದ್ರೆ ತಗೋಬಹುದು, ವೈಟ್ ಬೋರ್ಡ್ ಬೇಕಿದ್ರೆ ತಗೋಬಹುದು. ಸೊ ಬೆಸ್ಟ್ ಆಪ್ಷನ್ ಇದೆ ಆಕ್ಚುಲಿ. ಓಕೆ ಸರ್. ಅಂಡ್ i20 ಹುಡ್ಕೋರ್ಗೆ i20 ಅದು ಕೂಡ ಮಿಡಲ್ ವರ್ಷನ್ ಹೇಳಿ ಸರ್. ಸರ್ ಇದು ಬಂದು 2017 ಮಾಡಲ್ i20 ಸರ್, ಸಿಂಗಲ್ ಓನರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಸ್ಪೋರ್ಟ್ಸ್ ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ. ಓಕೆ. ಸೊ ಇದರಲ್ಲಿ ನಿಮ್ಗೆ ಕಿಲೋಮೀಟರ್ ಬಂದು 72,000 ಓಡಿದೆ ಇದು ಕಿಲೋಮೀಟರ್. ಓಕೆ. ಇದು ವೆಹಿಕಲ್ ಎಲ್ಲ ಹೊಸ ಟೈರ್ ಕೂಡ ಹಾಕಿದ್ದಾರೆ ಸರ್. 6,45,000 ಫೈನಲ್ ಆಗಿ ಕೊಡ್ತೀವಿ ಸರ್. 6,45,000 ಫೈನಲ್ ಮಾಡಿ ಕೊಡ್ತೀರಾ? 2017 ಮಾಡಲು ಡೀಸೆಲ್ ವೆಹಿಕಲ್. ಹೌದು ಸರ್, ಖಂಡಿತ. ಸೊ ನಿಮ್ಗೆ 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, 2 ಆಡಿಯೋ ಸಿಸ್ಟಮ್, 4 ಕೂಡ ಪವರ್ ವಿಂಡೋ, ಸ್ಪೀಕರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು. i20 ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಬೆಸ್ಟ್ ಆಪ್ಷನ್ ಗಾಡಿ ಇದು ಬಂದ್ಬಿಟ್ಟು. ಒಂದ್ಸಲ ತಗೊಂಡ್ರೆ ನೀವು ಆರಾಮಾಗಿ 5-6 ವರ್ಷ 7-8 ವರ್ಷ ಈಸಿಯಾಗಿ ಓಡಿಸ್ಕೊಂಡ್ಬಿಡ್ತೀರಾ ಸರ್. ಈ ಗಾಡಿಗೆ ಇನ್ನೊಂದ್ಸಲ ಫೈನಲ್ ಪ್ರೈಸ್ 6,45,000 ಮಾಡ್ಕೊಡ್ತೀನಿ ಸರ್. ಹತ್ತತ್ರ 4ರಿಂದ 5 ಇನೋವಾ ಇವ್ರ ಹತ್ರ ಸ್ಟಾಕ್ ಇದೆ. ಸೊ ಎಲ್ಲಾ ಗಾಡಿನೂ ತೋರಿಸ್ತೀನಿ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಸರ್ ಇದು ಇನೋವಾ ಕ್ರಿಸ್ಟಾ ಅನ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಇದು 19 ಮಾಡಲ್ ಕ್ರಿಸ್ಟಾ ಸರ್. ಇದು ಎಲ್ಲೋ ಬೋರ್ಡ್, ತುಂಬಾ ಜನ ಎಲ್ಲೋ ಬೋರ್ಡ್ ಡಿಮ್ಯಾಂಡ್ ಅಲ್ಲಿ ಹುಡುಕ್ತಾ ಇರ್ತಾರೆ. ಇದು ಎಲ್ಲೋ ಬೋರ್ಡ್ ಕ್ರಿಸ್ಟಾ. ಸೊ ಇದು ನಿಮ್ಗೆ ಬರೀ 17,000 ಓಡಿದೆ ಸರ್. ಎಲ್ಲೋ ಬೋರ್ಡ್ ವೆಹಿಕಲ್ 17,000 ಓಡಿದೆ. 100% ಟ್ರ್ಯಾಕ್ ಇದ್ದೇ ಇರುತ್ತೆ. 100% ಟ್ರ್ಯಾಕ್ ಇದೆ. ಒಂದು. ಎರಡನೇದಾಗಿ ಸರ್ ಎಲ್ಲಾ ಚಾನಲ್ ಅಲ್ಲೂ ಸರ್ ನೀವ್ ಹೇಳ್ತೀರಾ ಗಾಡಿನಲ್ಲಿ ಡಿಫಾಲ್ಟ್ಸ್ ಹೇಳಲ್ಲ ಅಂತ ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಡಿಫಾಲ್ಟ್ಸ್ ಇದೆ. ಈ ವೆಹಿಕಲ್ ಸ್ವಲ್ಪ ಲೈಟ್ ಆಗಿ ಇಂಪ್ಯಾಕ್ಟ್ ಆಗಿದೆ. ಇದು ಲೈಟ್ ಆಗಿ ಇಂಪ್ಯಾಕ್ಟ್ ಆಗಿ ನೋಡಿ ಇಲ್ಲಿ ಸ್ವಲ್ಪ ರೆಡಿ ಆಗಿದೆ, ಈ ಸೈಡು ಮತ್ತೆ ಆ ಸೈಡು. ಅದಕ್ಕೋಸ್ಕರ ಇದನ್ನ ಆಫರ್ ಪ್ರೈಸ್ ಅನ್ಬಿಟ್ಟು, ಅಂದ್ರೆ ಇದು ಅಪ್ರಾನ್ ಆಗ್ಲಿ ಇನ್ನೊಂದಾಗ್ಲಿ ಏನು ಆಗಿಲ್ಲ ಸರ್, ಎಲ್ಲ ಒರಿಜಿನಲ್ ಆಗಿದೆ. ಸ್ವಲ್ಪ ಇಲ್ಲಿ ಇಂಪ್ಯಾಕ್ಟ್ ಆಗಿ ಸ್ವಲ್ಪ ರೆಡಿ ಆಗಿದೆ, ಅಷ್ಟ್ ಬಿಟ್ರೆ ಏನಿಲ್ಲ. ಅದಕ್ಕೋಸ್ಕರನೇ ಕಸ್ಟಮರ್ ಇವತ್ತು 17.5 ಲಕ್ಷ ರೂಪಾಯಿ ಬಜಾರ್ ರೇಟ್ ಇದೆ ಸರ್. 15.5 ಲಕ್ಷ ರೂಪಾಯಿ ಗಾಡಿ ಕೊಡ್ತಾರೆ ಸರ್. ಇದು 15.5 ಲಕ್ಷಕ್ಕೆ ಗಾಡಿ ಕೊಡ್ತಾರೆ. 17,000 ಓಡಿರೋ ಕ್ರಿಸ್ಟಾ ಸ್ವಲ್ಪ ಲೈಟ್ ಆಗಿ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಜಾಸ್ತಿ ಓಡಿಲ್ಲ ನಿಮ್ಗೆ, ಜಾಸ್ತಿ ಓಡಿಲ್ಲ, ಬರೀ 17,000 ಓಡಿದೆ. ದುಡಿಯೋರಿಗೆ ಒಳ್ಳೆ ಗಾಡಿ. ಹೌದು ಸರ್, ಖಂಡಿತ ಗಾಡಿ ತುಂಬಾ ಚೆನ್ನಾಗಿದೆ. ಅದು ಕೂಡ 2.5 ವಿ ವರ್ಷನ್ ಸರ್. ಇಲ್ಲ ಸರ್, ಇದು G4 ಸರ್. ಇದು ಅಂದ್ರೆ ಏರ್ ಬ್ಯಾಗು, ನಿಮ್ಗೆ ಇನ್ಬಿಲ್ಟ್ ಕಂಪನಿ ಸಿಸ್ಟಮ್ ಪ್ರತಿಯೊಂದು ಎಲ್ಲ ಬರುತ್ತೆ ಸರ್. ಇದು ವಿ ವರ್ಷನ್ ಗಿನ ಏನ್ ಕಡಿಮೆ ಇಲ್ಲ, ಬಟನ್ ಸ್ಟಾರ್ಟ್ ಮಾತ್ರ ಬರಲ್ಲ ಅಷ್ಟೇ. ಹೌದೌದು. ಬಟ್ ಎಲ್ಲೋ ಬೋರ್ಡ್ಗೆ ಇಷ್ಟು ಆಪ್ಷನ್ಸ್ ತುಂಬಾ ಗ್ರೇಟ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಎಲ್ಲ ನಿಮ್ಗೆ ಗ್ಲಾಸಿ ಫಿನಿಶಿಂಗ್ ಎಲ್ಲ ಇದೆ, ನಿಮ್ಗೆ ಕ್ರೋಮ್ ಫಿನಿಶಿಂಗ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 2.4 G ವರ್ಷನ್ ಟೊಯೋಟಾ ಇನೋವಾ ಕ್ರಿಸ್ಟಾ. ಓಕೆ ಸರ್, ಒಳ್ಳೆ ಗಾಡಿ. ಸೊ ಯಾರ ಎಲ್ಲೋ ಬೋರ್ಡ್ಗೆ ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಸರ್. ಆಮೇಲೆ ಕೆಲವು ಕಡೆ ಎಲ್ಲ ಲೋನ್ ಆಪ್ಷನ್ ಎಲ್ಲ ಕೊಡಲ್ಲ, ನಮ್ಮಲ್ಲಿ ಲೋನ್ ಆಪ್ಷನ್ ಕೂಡ ಕೊಡ್ತೀನಿ ಸರ್ ನಾನು. ಈ ಗಾಡಿಗೆ ಲೋನ್ ಆಪ್ಷನ್ ಕೂಡ ಎಲ್ಲಾನು ಅಷ್ಟೇ ಸರ್. ಆಮೇಲೆ ಇನ್ನೊಂದು 19 ಟೂರ್ಸ್ ಇದೆ, ಹೊರಗಡೆ ಬಜಾರ್ ತಗೊಂಡೋಗಿದ್ದಾರೆ, ಅದನ್ನ ಕೂಡ ಕೊಡ್ತೀನಿ. ಲೋನ್ ಆಪ್ಷನ್ ಕೊಡ್ತೀನಿ. ರೀಡ್ಸ್ ಕೂಡ ಅಷ್ಟೇನೆ ಲೋನ್ ಆಪ್ಷನ್. ಯಾಕಂದ್ರೆ ಎಲ್ಲೋ ಬೋರ್ಡ್ ಯಾರು ದುಡ್ಡು ಇಟ್ಕೊಂಡು ತಗೊಳ್ಳಿಕ್ ಬರಲ್ಲ ಪಾಪ. 1 ಲಕ್ಷ 2 ಲಕ್ಷ ಏನೋ ಸಾಲ ಸುಲ ಮಾಡಿ ಇಟ್ಕೊಂಡಿರ್ತಾರೆ. ಪ್ರತಿಯೊಬ್ಬರಿಗೂ ಅಷ್ಟೇ ಸರ್, ಪ್ರತಿಯೊಬ್ಬರಿಗೂ ಗಾಡಿ ಸಿಗ್ಬೇಕು ಅನ್ನೋ ಒಂದು ಉದ್ದೇಶ ನಮ್ದು ಒಳ್ಳೇದಿದೆ. ಅವ್ರ ಲೋನ್ ಆಪ್ಷನ್ ಖಂಡಿತ ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ರ್ಯಾಪಿಡ್ ಹುಡುಕೋರ್ಗೆ ರ್ಯಾಪಿಡ್ ಇದೆ ಹೇಳಿ ಸರ್. ಅದು ಕೂಡ ಡಾಕ್ಟರ್ ಓಡಿಸಿರೋ ಕಾರು. ಹೌದು ಸರ್, ಇದು ಡಾಕ್ಟರ್ ವೆಹಿಕಲ್. ಇದು ಬಂದು ಆಂಬಿಷನ್ ಅಂದ್ಬಿಟ್ಟು ಸರ್, ಸ್ಕೋಡಾದಲ್ಲಿ. ಸ್ಕೋಡಾ ಆಂಬಿಷನ್. ಹೌದು ಸರ್, ಆಂಬಿಷನ್. ಇದರಲ್ಲಿ ಅಲಾಯ್ಸ್, ಕಂಪ್ನಿ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್, ಸ್ಟೀರಿಂಗ್ ಪ್ರತಿಯೊಂದು ಎಲ್ಲ ಬರುತ್ತೆ. ಸೊ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ಒಂದು 4,95,000 ಇದನ್ನ ಮಾಡ್ಕೊಡ್ತೀನಿ ಸರ್ ನಾನು. 495 ಫೈನಲ್. 2015 ಮಾಡಲ್ ವೆಹಿಕಲ್ ಸರ್. ಇದು 2016 15 ಮಾಡಲ್. 15 ಮಾಡಲು. ಹೌದು ಸರ್. ಆಂಬಿಷನ್ ಪ್ಲಸ್, ಆಂಬಿಷನ್ ವೇರಿಯಂಟ್. ಸೊ ನಿಮ್ಗೆ ಸ್ಕೋಡಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫ್ಯಾಬ್ರಿಕ್ ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲಕ್ಸುರಿ ಸೆಡಾನ್ ಹುಡುಕೋರ್ಗೆ ಡಾಕ್ಟರ್ ಓಡಿಸಿರೋ ಕಾರ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ ಸರ್. ಎಷ್ಟು? 495 ಫೈನಲ್. 4,95,000 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಕೂಡ ಅವೈಲಬಲ್ ಇದೆ. 4 lakh ವರೆಗೂ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸೊ ಈ ಸ್ವಿಫ್ಟ್ ಬಗ್ಗೆ ನಾವು ಖಂಡಿತ ಅಂದ್ರೆ ಮಾತಾಡ್ಲೇಬೇಕು, ಯಾಕಂದ್ರೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸಕ್ಕದಾಗಿದೆ.
ಸರ್ ಇದು ಆಲ್ಟ್ರೇಷನ್ ಮಾಡಿಸಿದ ಇಲ್ಲಾಂದ್ರೆ ಶೋರೂಮ್ ಇಂದಾನೆ ಈ ತರ ಬಂದಿದೆ? ಸರ್ ಶೋರೂಮ್ ಇಂದಾನೆ RS ಅಂತ ಇದೆ, ಇದು RS ಎಡಿಷನ್. RS ಎಡಿಷನ್. ಓಕೆ ಓಕೆ. ಬಟ್ ಇದರಲ್ಲಿ ಒಂದು ಫಾಲ್ಟ್ ಹೇಳ್ಬೇಕು ಅಂದ್ರೆ ಇದು ಬ್ಲಾಕ್ ಬೋರ್ಡ್ ಇಂದ ವೈಟ್ ಬೋರ್ಡ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ. ಅದಕ್ಕೋಸ್ಕರ ಇದು ಇವತ್ತು ಬಜಾರಲ್ಲಿ 6.5 ಲಕ್ಷ ಇದೆ. 2016 ಮಾಡಲ್ VD RS ವರ್ಷನ್ ನೀವು ತಗೋಬೇಕು ಅಂದ್ರೆ ಎಲ್ಲೇ ಚೆಕ್ ಮಾಡೋದು ಮಾರ್ಕೆಟ್ ಪ್ರೈಸ್ 6.5 ಲಕ್ಷ ಇದೆ. ಸರ್ ನಾವು ಇದು 5,20,000 ಫೈನಲ್ ಆಗಿ ಮಾಡ್ಕೊಡ್ತೀವಿ. ಪ್ಲಸ್ 4 ರಿಂದ 4.5 ಲಕ್ಷ 5 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ 95% ಲೋನ್ ಆಗುತ್ತೆ. ಲೋನ್ ಮಾಡ್ಕೊಡ್ತೀನಿ ಸರ್. ಸೊ RS ಎಡಿಷನ್ ಇದು. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಸೀಟಿಂಗ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್, ಖಂಡಿತ ಡೀಸೆಲ್ ಮಿಡ್ ವೇರಿಯಂಟ್ VD ಆಪ್ಷನ್ಸ್. ಆಪ್ಷನ್. ಹೌದು ಸರ್. ಸೊ ಸ್ಪೋರ್ಟಿಯಾಗಿ ಹುಡ್ಕೋರ್ಗೆ ಸಕ್ಕದಾಗಿರುತ್ತೆ ಗಾಡಿ. ಸ್ವಿಫ್ಟ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಅಂಡ್ ಇನ್ನೂ ಒಂದು ಇನೋವಾ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು AP ರಿಜಿಸ್ಟ್ರೇಷನ್ ವೆಹಿಕಲ್ ಸರ್ ಇದು. ಓಕೆ. ಸೊ ಕೆಲವರು ಇವತ್ತೆಲ್ಲ ಫೋನ್ ಮಾಡಿದ್ರು, ಸರ್ AP ನಲ್ಲೇ ರಿಜಿಸ್ಟ್ರೇಷನ್ ಅಲ್ಲೇ ಕೊಡ್ತೀರಾ ಅಂತ. ಖಂಡಿತ ಅವೈಲಬಲ್ ಇದೆ, ಹಾಗೆ ಬೇಕಾದ್ರೆ ಕೊಡ್ತೀವಿ. AP ರಿಜಿಸ್ಟ್ರೇಷನ್ ಅಲ್ಲೇ ನಾವು ಕೊಡ್ತೀವಿ ಅಂದ್ರೆ 4,80,000 ಈ ವೆಹಿಕಲ್ ಕೊಡ್ತೀವಿ ಸರ್. 4,80,000 2010 ಮಾಡಲು ಸಿಂಗಲ್ ಓನರ್ ಇನೋವಾ ಕೊಡ್ತೀವಿ. ಓಕೆ ಓಕೆ ಓಕೆ. ಸೊ ಸಪೋಸ್ ಏನಾದ್ರು ಇಲ್ಲ ಸರ್ ನಮ್ಗೆ ಇಲ್ಲೇ ನಂಬರ್ ಮಾಡ್ಕೊಡಿ, ನಾವು ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಮ್ಮಲ್ಲಿ, ನೀವೇ ಇದೆಲ್ಲ ಮಾಡ್ಕೊಡಿ ಅಂದ್ರೆ 5,75,000 ನಾವೇ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಮಾಡ್ಕೊಡ್ತೀನಿ ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. ಸರ್ ಇದು 2.5 G4 ಸರ್. G4. ಹೌದು ಸರ್. ಟೊಯೋಟಾ ಇನೋವಾ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇನೋವಾ ನಿಮ್ಗೆ ಏನ್ ತೊಂದರೆ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ 100% ನಾನೇ ಪರ್ಸನಲ್ ಆಗಿ ನೋಡಿದೀನಿ. 4 ಲಕ್ಷ 5 ಲಕ್ಷ ಗಾಡಿ ಕೂಡ ನೋಡಿದೀನಿ ನಾನು ಓಡಿರೋ ಕಾರು. ಸೊ ಇಂಜನ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ ನಿಮ್ಗೆ. ಟೊಯೋಟಾ ಇಂಜನ್ ಬಂದ್ಬಿಟ್ಟು ಫೇಮಸ್. ಓಕೆ ಸರ್. ಸರ್ ಇನ್ನೊಂದು ಇಂಡಿಕಾ ವಿಸ್ತಾ. ಕೆಲವರೆಲ್ಲ ಡೀಸೆಲ್ ವೆಹಿಕಲ್ ಸರ್ ನನಗೆ ಕಡಿಮೆ ಬಜೆಟ್ ನಲ್ಲಿ 1.5 ಲಕ್ಷ ಒಳಗಡೆ ನನಗೆ ಡೀಸೆಲ್ ವೆಹಿಕಲ್ ತೋರಿಸಿಲ್ಲ ನೀವು ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಇರುತ್ತೆ ತುಂಬಾ ಜನ. ಹೌದು. ಸೊ ಅವ್ರಿಗೆ ಅಂತಾನೆ ಈ ವೆಹಿಕಲ್ ಸರ್ ಇದು. ಇದು 2009 ಮಾಡಲ್. 9 ಮಾಡಲು ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್. 1,45,000 ಮಾಡ್ಕೊಡ್ತೀನಿ ಸರ್. ಇದು 1,45,000 ವೈಟ್ ಬೋರ್ಡ್ ಡೀಸೆಲ್ ವೆಹಿಕಲ್ ಸಿಗ್ತೈತೆ. ಹೌದು ಸರ್. ವಿಸ್ತಾ. ಸೊ ಗಟ್ಟಿ ಕಾರು ಇದು ಬಂದ್ಬಿಟ್ಟು. ಹೌದು ಸರ್. ನಾನೇ ನೋಡಿದೀನಿ ಎಷ್ಟೊಂದ್ಸಲ. ಸೊ ಹಳ್ಳಿ ಕಡೆ ಮಾತ್ರ ಒಂಥರ ಆಫ್ ರೋಡ್ ವೆಹಿಕಲ್ ತರ ಹೋಗ್ತಿರ್ತಾರೆ ಈ ಕಾರಲ್ಲಿ. ಸೊ ಅಷ್ಟು ಸ್ಟ್ರಾಂಗ್ ವೆಹಿಕಲ್. ಸೊ ನಿಮ್ಗೆ ಆನ್ ರೋಡ್ಗೂ ಚೆನ್ನಾಗಿರುತ್ತೆ, ಆಫ್ ರೋಡ್ಗೂ ಚೆನ್ನಾಗಿರುತ್ತೆ. ಬಡ್ಜೆಟ್ ಅಲ್ಲಿ 145ಗೆ ನಿಮ್ಗೆ ಆಲ್ಟೋನೇ ಬರಲ್ಲ. ಆ ಜಾಗದಲ್ಲಿ ನಿಮ್ಗೆ ಇದು ವಿಸ್ತಾ ಕೊಡ್ತಿದ್ದಾರೆ ನಿಮ್ಗೆ. ಒಳ್ಳೆ ಗಾಡಿ ಇದು ಬಂದ್ಬಿಟ್ಟು. ಓಕೆ ಸರ್. ಸರ್ ಇನ್ನೊಂದು ಇನೋವಾ ಇದೆ ನೋಡಿ ಸರ್. ಹೌದು, ಇನೋವಾ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್ ಈ ವಿಡಿಯೋ ಆಗುತ್ತೆ. ನೋಡ್ತಾ ಇರ್ಬೋದು ಸರ್. ಹೇಳಿ ಸರ್ ಈ ಕಾರ್. ಸರ್ ಇದು 2005 ಮಾಡಲ್ ಸರ್ ಇದು ವೆಹಿಕಲ್. ಓಕೆ. ಸೊ ಇದು ಬಂದ್ಬಿಟ್ಟು 4,25,000 ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ವೆಹಿಕಲ್ G4 ಸರ್. ಇದು ತುಂಬಾ ಕಡಿಮೆ ಬಜೆಟ್ ನಲ್ಲಿ ನನಗೆ ಲಕ್ಸುರಿ ಗಾಡಿ ಖಂಡಿತ ತಗೊಂಡ್ಬೋದು ಸರ್ ಈ ವೆಹಿಕಲ್. ಏನ್ ಹೇಳಿ ಸರ್? 4,25,000 ಮಾಡ್ಕೊಡ್ತೀನಿ ಸರ್. 4,25,000ಗೆ ನಿಮ್ಗೆ ಇನೋವಾ ಸಿಗ್ತೈತೆ. ಹಾ ಸರ್. ಸೊ ನೋಡ್ತಾ ಇರ್ಬೋದು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು? ಸರ್ ಇದು 1,80,000 ಓಡಿದೆ ಸರ್. ಆರಾಮಾಗಿ ಇನ್ನೊಂದು 4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಓಡಿಸ್ಕೊಂಡ್ಬಿಡ್ಬೋದು. 4 ಅಲ್ಲ, ಇನ್ನೂ 5 ಲಕ್ಷ ಓಡ್ಲಿ ಸರ್. 5 ಲಕ್ಷ ಓಡ್ಬೋದು. ಸೊ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಇವಾಗ ಈಕೋ ತಗೋಬೇಕಂದ್ರೆ 3 ಲಕ್ಷ ಆಗುತ್ತೆ. ಟೊಯೋಟಾ ಇನೋವಾ ತಗೋಬಹುದು. 2.5 ವರ್ಷನ್ G ವರ್ಷನ್. ಹೌದು ಸರ್. ಸೊ ಇವಾಗ ಅದ್ರ ಪಕ್ಕದಲ್ಲಿ ಒಂದು ಹೊಸ ಸ್ಕಾರ್ಪಿಯೋ, ಬ್ರ್ಯಾಂಡ್ ನ್ಯೂ ಸ್ಕಾರ್ಪಿಯೋ ತರ ಕಾಣಿಸ್ತೈತೆ, VLX. ಸೊ ನೋಡ್ತಾ ಇರ್ಬೋದು, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಮಂಡ್ಯ ಗೌಡ್ರ ಅನ್ಸುತ್ತೆ, ಗೌಡ್ರ ಅಂತ ಹೆಸರಾಕ್ಸಿದ್ದಾರೆ. ಸೊ ಗೌಡ್ರ ಗಾಡಿ ಸಕ್ಕದಾಗಿರುತ್ತೆ. ಮೇಂಟೆನೆನ್ಸ್ ಏನ್ ತೊಂದರೆ ಇರಲ್ಲ, ಗೂಳಿ ತರ ಇದೆ. ಹೇಳಿ ಸರ್. ಸರ್ ಇದು ಬಂದು 2011 ಮಾಡಲ್. ಓಕೆ ಸರ್ ಇದು ಒಂದು 4,95,000 ಮಾಡ್ಕೊಡ್ತೀವಿ ಸರ್. ಇದು 4,95,000 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಗೌಡ್ರ ಗುಳಿ ಸಿಗ್ತೈತೆ ಸರ್. 495 ಫೈನಲ್. ಹೌದು ಸರ್. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ವೆಹಿಕಲ್? ಸರ್ ಇದು ಬಂದ್ಬಿಟ್ಟು 93,000 ಓಡಿದೆ ಸರ್. ಇದು ಇನ್ನೂ ಒಂದು ಟೊಯೋಟಾ ಇನೋವಾ. ಇವತ್ತು ಮಾತ್ರ ಟೊಯೋಟಾ ಇನೋವಾಗಳು ಫಸ್ಟ್ ಟೈಮು ಇಷ್ಟು ಸಲ ಕಾಣಿಸಿದ್ದು ಒಂದೇ ವಿಡಿಯೋದಲ್ಲಿ. ಹೇಳಿ ಸರ್. ಸರ್ ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಯೆಲ್ಲೋ ಬೋರ್ಡ್ ವೆಹಿಕಲ್ ಸರ್ ಇದು. ಓಕೆ. ಸೊ ಇದನ್ನ 6 ಲಕ್ಷಕ್ಕೆ ನಾನು ಮಾಡ್ಕೊಡ್ತೀನಿ ಸರ್. ಇದು 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಹೌದು ಸರ್. 1,86,000 ಓಡಿದೆ. ಜನನು ಶೋರೂಮ್ ಹಿಸ್ಟ್ರಿ ಕೂಡ ಇದೆ, ಎಲ್ಲ ನಾನು ಚೆಕ್ ಮಾಡ್ಕೊಬಹುದು. ಸೊ ಇದನ್ನ ನಾನು ಆ ಪ್ರೈಸ್ಗೆ 6 ಲಕ್ಷಕ್ಕೆ ನಾನು ಮಾಡ್ಕೊಡ್ತೀನಿ ಸರ್. ಓಕೆ ಸರ್. 2012 ಮಾಡಲ್. 12 ಮಾಡಲ್. ಹೌದು ಸರ್. 2012 ಮಾಡಲ್. ಓನರ್ಶಿಪ್ ಸರ್? ಸರ್ ಸೆಕೆಂಡ್ ಆಗಿದೆ. ಹೌದು ಸರ್ ಖಂಡಿತ.
ವ್ಯಾಗನರ್ ಹುಡ್ಕೋರ್ಗೆ ವ್ಯಾಗನರ್, ಓಮ್ನಿ ಹುಡ್ಕೋರ್ಗೆ ಓಮ್ನಿ. ಸರ್ ವ್ಯಾಗನರ್ ಬಗ್ಗೆ ಹೇಳಿ ಸರ್. ಸರ್ ಇದು ವ್ಯಾಗನರ್ ಬಂದ್ಬಿಟ್ಟು 2006 ಮಾಡಲ್. ಓಕೆ. ಸೊ ಇದರಲ್ಲಿ ನಿಮ್ಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟು, ಹೊಸ ಲೆದರ್ ಸೀಟ್ ಕವರ್ ಇದೆ. ವೆಹಿಕಲ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು 5 years FC ಸಿಗುತ್ತೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಓಕೆ. ಸೊ ಇದನ್ನ ಬಂದ್ಬಿಟ್ಟು ನಾನು 1,65,000 ಮಾಡ್ಕೊಡ್ತೀನಿ ಸರ್. 1,65,000 ಮಾಡ್ಕೊಡ್ತೀನಿ ಸರ್ ವ್ಯಾಗನರ್. ಸೊ 1.1 ಲೀಟರ್ ಇದು. ಹೌದು ಸರ್, ಒಳ್ಳೆ ಮೈಲೇಜ್ ಇಂಜಿನ್ ಸರ್. ಸಕ್ಸಸ್ಫುಲ್ ಗಾಡಿ, ಒಳ್ಳೆ ಇಂಜಿನ್, ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಇವಾಗ ಇವತ್ತಿನ ರೇಟ್ ಅಲ್ಲಿ ಒಂದು 2 ವೀಲರ್ ತಗೊಬೇಕಂದ್ರೆ ನಿಮ್ಗೆ ಹತ್ತಿರ 1 ಲಕ್ಷ ಮೇಲ್ ಆಗ್ತೈತೆ. ಅದ್ರ ಬದಲು ಈ ತರ ಗಾಡಿಗಳು ತಗೊಂಡ್ರೆ ಆರಾಮಾಗಿ 5 ಜನ ಈಸಿಯಾಗಿ ಹೋಗ್ಬಿಡ್ಬೋದು. ಹೌದು ಸರ್, ಆಮೇಲೆ ಫ್ರೀ ಮೇಂಟೆನೆನ್ಸ್ ಕೂಡ ಮಾರುತಿ, ನಿಮ್ಗೆ ಗೊತ್ತಲ್ಲ ಸರ್. ಹೌದು. ಓಮ್ನಿ ಹುಡ್ಕೋರ್ಗೆ ಓಮ್ನಿ. ಸೊ ನಿಮ್ಗೆ ಕಮರ್ಷಿಯಲ್ ಪರ್ಪಸ್, ಫ್ಯಾಮಿಲಿ ಪರ್ಪಸ್, ಈ ಗಾಡಿ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಹೇಳಿ ಸರ್. ಸರ್ ಇದು 2013 ಮಾಡಲು, ಬರೀ 58,000 ಓಡಿದೆ ಸರ್ ವೆಹಿಕಲ್. 58,000 ಓಡಿರೋ ಓಮ್ನಿ ನಿಮ್ಗೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗದೇ ಇಲ್ಲ. ಓನರ್ಶಿಪ್ ಚೆನ್ನಾಗಿದೆ ಸರ್, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಹಾ ಸರ್, ವೆಹಿಕಲ್ ತುಂಬಾ ಬ್ರಾಂಡ್ ಕಂಡೀಷನ್ ಇದೆ. ಅಂದ್ರೆ ಬ್ರಾಂಡ್ ನ್ಯೂ ಟೈರ್ಸ್, ಗಿಯರ್ಸ್ ಎಲ್ಲ ಹೊಸದ್ ಹಾಕಿದ್ದಾರೆ, ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 5 ಸೀಟರ್ ಓಮಿನಿ ಜಾಸ್ತಿ ಇರುತ್ತೆ. ಇದು ಬಂದು 7+1 8 ಸೀಟರ್ ಓಮಿನಿ ಸರ್. ಹೌದು ಸರ್. ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತೀನಿ ಸರ್? ಇದು 2,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. 230ಗೆ ಫೈನಲ್. ಹೌದು ಸರ್. ಸೊ ನಿಮ್ಗೆ ಬ್ರ್ಯಾಂಡ್ ನ್ಯೂ ಹೊಸ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು 7 ಸೀಟಿಂಗು. 50,000 ಓಡಿರೋ ಕಾರ್ಗೆ ಬೆಸ್ಟ್ ಆಪ್ಷನ್. ಅಂಡ್ ಇನ್ನೂ ಒಂದು ಟೊಯೋಟಾ ಇನೋವಾ 2.5 G ವರ್ಷನ್ ಇದೆ. 2 ಗಾಡಿ ಇದೆ, ನೋಡ್ತಾ ಇರ್ಬೋದು. ಇಲ್ಲೊಂದಿದೆ. ಹೇಳಿ ಸರ್. ಸರ್ ಇದು ಬಂದು HR ರಿಜಿಸ್ಟ್ರೇಷನ್ ಗಾಡಿ. ಓಕೆ. ಸೊ ಇಲ್ಲಿಗೆ ನಾವು ಇನ್ವಾಯ್ಸ್, NOC ಎಲ್ಲ ನಾವೇ ತಂದು ಕೊಟ್ರೆ 5 lakh ಕೊಡ್ತೀವಿ ಸರ್. ಇದು 2010 ಮಾಡಲ್ ಗಾಡಿ. ಓಕೆ. ಸೊ ನಾವೇ ಮಾಡ್ಕೊಂತೀವಿ ಸರ್. ಅಲ್ಲ, ನೀವೇ ಮಾಡ್ಕೊಡಿ ಸರ್. ನಂಬರ್ ಎಲ್ಲ ನಮ್ಗಾಗಲ್ಲ ಅಂದ್ರೆ 5,90,000ಗೆ ನಾವೇ ವಿತ್ ನಂಬರ್ ಮಾಡಿ, ವಿತ್ ನಿಮ್ಮ ಹೆಸರು ಟ್ರಾನ್ಸ್ಫರ್ ಕೂಡ ಮಾಡಿ ನಾವೇ ಕೊಡ್ತೀವಿ. ಎಲ್ಲ ಕೆ ನಂಬರ್ ಮಾಡೋ ವಿತ್ ಟ್ರಾನ್ಸ್ಫರ್ ಕೂಡ ಅವರ ಹೆಸರು ಕೊಡ್ತೀವಿ ಸರ್. ಆಮೇಲೆ ಇದ್ರಲ್ಲಿ ಬಂದು ಕ್ರಿಸ್ಟಾ ಮ್ಯಾಗ್ವಿಲ್ ಇದೆ, ಹೊಸ ಟೈರ್ಸ್ ಇದೆ, ಎಲ್ಲ ಇದು ಎಕ್ಸ್ಟ್ರಾ ಫೀಚರ್ಸ್ ಅವ್ರು ಸಿಗುತ್ತೆ ಸರ್ ಇದ್ರಲ್ಲಿ. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಇದೆ. ಸೊ ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ, ಕ್ರಿಸ್ಟಾಗೆ ಬರೋ ಮ್ಯಾಗ್ವಿಲ್ ಎಲ್ಲ ಇದೆ. ಸೊ ಇನೋವಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಬಡ್ಜೆಟ್ ಅಲ್ಲಿ ಇನೋವಾ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ನಿಮ್ಗೆ. ಈ ಕಾರ್ ಬಗ್ಗೆ ಹೇಳಿ ಸರ್. ಇನ್ನೊಂದು 2012 ಮಾಡಲ್ ಸರ್ ಇದು. ಇದು ಬಂದು ವಿ ವರ್ಷನ್. ಇದು ವಿ ವರ್ಷನ್ ಟಾಪ್ ಎಂಡ್ ಬರುತ್ತೆ. ಏರ್ ಬ್ಯಾಗ್, ನಿಮ್ಗೆ ಆಡಿಯೋ ಕಂಟ್ರೋಲ್ ಸಿಸ್ಟಮ್, ಬ್ಯಾಕ್ ವೈಫರ್, ಪ್ರತಿಯೊಂದು ಇದರಲ್ಲೆಲ್ಲ ಇನ್ಬಿಲ್ಟ್ ಬರುತ್ತೆ. ಇದು 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಹಾ ಸರ್. ಎಷ್ಟು ಚೆನ್ನಾಗಿದೆ ಸರ್ ಇದು? ಸರ್ ಇದು 1,85,000 ಓಡಿದೆ ಸರ್. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಸರ್? ನೋಡಿ ಸರ್, ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಅಲಾಯ್ಸ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಎಲ್ಲ, ಸ್ಟೇರಿಂಗ್ ಎಲ್ಲ ಇನ್ಬಿಲ್ಟ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಸೀಟಿಂಗ್, ಲೆದರ್ ಇಂಟೀರಿಯರ್ಸ್ ಅಂಡ್ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಇನೋವಾಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಇದು 2012 ಮಾಡಲು, ಸೆಕೆಂಡ್ ಓನರ್, 1,85,000 ಓಡೋ ಗಾಡಿ ಸರ್ ಇದು. ಸೊ ಇದನ್ನ ನಾವು ಬಂದ್ಬಿಟ್ಟು 9,45,000 ಮಾಡ್ಕೊಡ್ತೀವಿ ಸರ್. ಅಂಡ್ ನೋಡ್ತಾ ಇರ್ಬೋದು ಈ ಕಾರ್ಗೆ ಮಾತ್ರ ಡಿಮ್ಯಾಂಡ್. ಸೊ ಪೋಲೋ, ಅದು ಕೂಡ ರೆಡ್ ಕಲರ್, ಅದು ಕೂಡ ಮಿಡಿಲ್ ವೇರಿಯಂಟ್, ಸಿಂಗಲ್ ಓನರ್ ಕಾರ್. 50,000 ಮಾತ್ರನೇ ರನ್ ಆಗಿದೆ ಈ ವೆಹಿಕಲ್. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಸರ್ ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್. ಇದು ಪೆಟ್ರೋಲ್ ವೆಹಿಕಲ್. ಹಾ ಸರ್, ಪೆಟ್ರೋಲ್ ವೇರಿಯಂಟ್, 1 ಲೀಟರ್ ಇಂಜಿನ್, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಬರುತ್ತೆ. ಹೌದು ಸರ್, ಖಂಡಿತ. 1 ಲೀಟರ್ ಇಂಜಿನ್. ಸೊ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗು, GPS. ಪೋಲೋ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಇನ್ಬಿಲ್ಟ್ ಕ್ವಾಲಿಟಿ ಮಾತ್ರ ಸ್ಟ್ರಾಂಗ್ ಆಗಿರುತ್ತೆ. ಸರ್ ಈ ಕಾರು ಎಷ್ಟು ರನ್ ಆಗಿದೆ ಸರ್? ಸಿಂಗಲ್ ಓನರ್ ಬರೇ 49,000 ಓಡಿದೆ ಸರ್. 49,000 ಸಿಂಗಲ್ ಓನರ್, 1 ಲೀಟರ್ ಇಂಜಿನ್. 1 ಲೀಟರ್ ಇಂಜಿನ್ ಸರ್. 2011 ಮಾಡಲ, 2019 ಮಾಡಲು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಹೌದು ಸರ್. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದನ್ನ ಫೈನಲ್ 5,95,000 ಮಾಡ್ಕೊಡ್ತೀನಿ ಸರ್. 595 ಫೈನಲ್. ಹೌದು ಸರ್, 5ರಿಂದ 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್ ವೆಹಿಕಲ್. ಆಲ್ಮೋಸ್ಟ್ ನಿಮ್ಗೆ 95% ಲೋನೇ ಆಗ್ಬಿಡುತ್ತೆ ಈ ಗಾಡಿಗೆ. ಅಂಡ್ i20 ಸ್ಪೋರ್ಟ್ಸ್ ಹುಡುಕೋರ್ಗೆ ಇಲೈಟ್ ಅನ್ಸುತ್ತೆ. ಇದು ಗಾಡಿ ಎಕ್ಸಲೆಂಟ್ ಆಗಿದೆ. ಹೇಳಿ ಸರ್.
ಸರ್ ಇದು ಬಂದು ನಿಮ್ಗೆ ಆಗ್ಲೇ ಒಂದು 17 ಒಂದು ಪರಿಚಯ ಮಾಡ್ಕೊಟ್ಟೆ. ಅದೇ ರೀತಿ ಇದು 19, ಬಟ್ ಇದು ಸ್ಪೋರ್ಟ್ಸ್, ಅದು ಸ್ಪೋರ್ಟ್ಸ್. ಇದರಲ್ಲಿ ಫೆಸಿಲಿಟಿ ಏನಪ್ಪಾ ಬರುತ್ತೆ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಫೀಚರ್ಸ್ ಅಂದ್ಬಿಟ್ಟು ಅದರಲ್ಲೇ ಕಂಪ್ನಿ ಅಲೈಸ್ ಕೊಡ್ತಾರೆ. ಸೊ ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗು, ಡ್ಯೂಯಲ್ ಏರ್ ಬ್ಯಾಗು, ಮತ್ತೆ ಕಂಪ್ನಿ ಇನ್ಬಿಲ್ಡ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಪ್ರತಿಯೊಂದು ಸರ್. ಇದರಲ್ಲಿ ಏನಪ್ಪಾ ಅಂದ್ರೆ ಆಸ್ತಾದಲ್ಲಿ ನಿಮ್ಗೆ ಬಟನ್ ಸ್ಟಾರ್ಟ್ ಬರುತ್ತೆ. ಸೊ ಇದರಲ್ಲಿ ಬಟನ್ ಸ್ಟಾರ್ಟ್ ಬರಲ್ಲ ಸರ್, ಅಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲ ಕೂಡ ಇದರಲ್ಲೇ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಎಲ್ಲ ಸರ್, ನಾವಿಗೇಷನ್ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಬರುತ್ತೆ ಸರ್. 91,000 ರನ್ ಆಗಿದೆ. ಹೌದು ಸರ್. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 7,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 7,10,000. 2019 ಮಾಡಲ್ ವೆಹಿಕಲ್ 7,10,000ಕ್ಕೆ ಮಾಡ್ಕೊಡ್ತೀನಿ. ಇದಕ್ಕೂ ಕೂಡ ನಿಮ್ಗೆ 90% ಲೋನ್ ಆಗ್ಬಿಡುತ್ತೆ ಗಾಡಿ. ಖಂಡಿತ ಸರ್, ಇದು 6.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 6.5 ಲಕ್ಷ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ವೆಹಿಕಲ್ ಮೇಲೆ ಡಿಪೆಂಡ್. ಪ್ರೊಫೈಲ್ ನೀಟ್ ಆಗಿತ್ತು ಅಂದ್ರೆ 6.5 ಲಕ್ಷ ಖಂಡಿತ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ವಿಡಿಯೋದಲ್ಲಿ ಆಲ್ಮೋಸ್ಟ್ ಕೊನೆ ಕಾರು, ಅದು ಕೂಡ ಓಮ್ನಿ. ಹೇಳಿ ಸರ್. ಸರ್ ಇದು ಬಂದು 2006 ಮಾಡಲ್. ಸೊ 5 ವರ್ಷ ನಿಮ್ಗೆ FC ಸಿಗುತ್ತೆ. ಇನ್ಸೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಟಿದೀವಿ ಆಲ್ರೆಡಿ. ಇದನ್ನ ಬಂದು 1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,20,000ಕ್ಕೆ ಫೈನಲ್. ಹೌದು, ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಇದು. ಅಂದ್ರೆ ಫಸ್ಟ್ ಗ್ಯಾಸ್ RC ನಲ್ಲಿದೆ, ಬಟ್ ಈಗ ಪೆಟ್ರೋಲ್ ಯೂಸ್ ಆಗ್ತಾ ಇರೋದು. ನಿಮ್ಗೆ ಬೇಕು ಅಂದ್ರೆ ಗ್ಯಾಸ್ ಕೂಡ ಹಾಕಿಸ್ಕೋಬಹುದು, ಅವೈಲಬಿಲಿಟಿ ಇದೆ. ಬೇಡ ಅಂದ್ರೆ ನೀವು ಹೀಗೆ ತಗೋಬಹುದು. 1,20,000ಕ್ಕೆ 2006 ಮಾಡಲ್ ಓಮಿನಿ ಎಲ್ಲೂ ಸಿಗಲ್ಲ, ಆ ರೇಟ್ಗೆ ನಾನು ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಇಷ್ಟು ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಕ್ಕೆ ವೆಂಕಟೇಶ್ ಸರ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ, ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಇಷ್ಟು ಇನೋವಾಗಳು ಕಾಣಿಸ್ತಿರೋದು ಫಸ್ಟ್ ಟೈಮು. 1 ಲೀಟರ್ ಇಂಜನ್, ಸಿಂಗಲ್ ಓನರ್ ಗಾಡಿ, ತುಂಬಾ ಚೆನ್ನಾಗಿದೆ. ಅಂಡ್ i20 ಕೂಡ ತುಂಬಾ ಚೆನ್ನಾಗಿದೆ. ರಿಡ್ಜು, ಇಕೋ ಸ್ಪೋರ್ಟ್ಸ್ ಅಂಡ್ ವರ್ಣ, ಆಲ್ಟೋ, ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ಇವ್ರ ಹತ್ರ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಸಿಗುತ್ತೆ. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಯೂಸ್ ಶೋರೂಮ್ ಕಡೆಯಿಂದಾನು ನಿಮ್ಗೆ ಮಂತ್ಲಿ ಒನ್ಸ್ ಟ್ವೈಸ್ ಸ್ಟಾಕ್ ಚೇಂಜ್ ಆದಾಗೆಲ್ಲ ಬಂದ್ಬಿಟ್ಟು ವಿಡಿಯೋ ಮಾಡ್ತಾನೆ ಇರ್ತೀವಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.